ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಭಕ್ತಮಾನಸಹಂಸಾಯ ಸಚ್ಚಿದಾನಂದರೂಪಿಣೇ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಸತ್ಸಂಗವನ್ನು ಆರಂಭಿಸೋಣ. ಇಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಸಹ ಪ್ರೇಮಪೂರ್ವಕ ನಮಸ್ಕಾರಗಳು. ತಮಗೆಲ್ಲ ತಿಳಿದಂತೆ ನಾವು ಕಳೆದ ವಾರ ತುಳಸಿ ರಾಮಾಯಣದ ಸೀತಾ ಕಲ್ಯಾಣದ ಮೊದಲ ಭಾಗವನ್ನು ಕೇಳಿದ್ದೆವು. ಅಲ್ಲಿ ಶ್ರೀರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮುನಿಗಳೊಂದಿಗೆ ಮಿಥಿಲಾ ನಗರವನ್ನು ಪ್ರವೇಶಿಸಿ ಅಲ್ಲಲ್ಲಿ ಸಂಚರಿಸುತ್ತಾ ಇದ್ದಾರೆ. ಜನಕಪುರಿಯ ರಾಜನಾದ ಜನಕ ಮಹಾರಾಜ ಅಲ್ಲಿಯ ಆ ಜನಕ ಮಹಾರಾಜನ ಆಸ್ಥಾನದ ಆ ವೈಭವದ ವರ್ಣನೆಯನ್ನು ಸಹ ಕೇಳಿದ್ದೆವು. ಆ ಜನಕ ಮಹಾರಾಜ ಶ್ರೀರಾಮ ಲಕ್ಷ್ಮಣರನ್ನು ನೋಡಿದಾಗ ಅವನಲ್ಲಿ ಮನಸ್ಸಿನಲ್ಲಿ ಆದ ತವಕ ತಲ್ಲಣ ಆದ ಒಂದು ಆನಂದ ಹೇಗೆ ವರ್ಣಿಸಿದ್ರು ಅಂತ ಸಹ ಕೇಳಿದ್ವಿ. ಬಹಳ ಚೆನ್ನಾಗಿತ್ತು. ಅದು ಒಂದು ಮನಸ್ಸಿನಲ್ಲಿ ಆದ ಆನಂದ ಎಂತಹ ಒಂದು ನಮಗೆ ಆನಂದ ಕೊಟ್ಟಿತ್ತು ಅಂದ್ರೆ ಬಹಳ ಸಂತೋಷ ಆಗಿತ್ತು ನನಗೆ. ಆ ರಾಮನ ನೋಡಿದ ತಕ್ಷಣ ಅವ್ರಿಗೊಂದು ಪರಮಾನಂದ ಬ್ರಹ್ಮತ್ವದ ಭಾವ ಬಂದ್ಬಿಡುತ್ತೆ. ಅದನ್ನು ಸಹ ಕೇಳಿದ್ವಿ. ಹಾಗೆ ಅಲ್ಲಿ ಜನರೆಲ್ಲ ರಾಮ ಲಕ್ಷ್ಮಣರನ್ನ ಕಂಡಾಗ ಅವ್ರಿಗಾದ ರೋಮಾಂಚನ ಎಲ್ಲವೂ ಸಹ ಬಹಳ ಸುಂದರತೆಯಿಂದ ಕೂಡಿತ್ತು. ನಾವು ಸಾತ್ವಿಕತೆಯನ್ನು ಪರಮಾತ್ಮ ವರಿಸುತ್ತಾನೆ ಎಂದೆಲ್ಲ ಕೇಳಿದ್ವಿ. ಎಲ್ಲ ವರ್ಣನೂ ಸಹ ಒಂದು ಕಣ್ಮುಂದೆ ಬಂದಾಗೆ ಇದೆ. ಒಂದು ವಾರ ಕಳೆದ್ರು ಸಹ ಇವತ್ತು ಅದೇ ರೀತಿ ಸೀತೆಯ ಗೌರಿ ಪೂಜೆ, ಸೀತೆ ಮುಂದೆ ರಾಮ ಬಂದಾಗ ಅವರಿಬ್ಬರಲ್ಲಾದ ಮನೋದಲ್ಲಿ ತಲ್ಲಣಗಳು ತವಕಗಳು ಎಷ್ಟು ಚೆನ್ನಾಗಿತ್ತು ಅದೆಲ್ಲ ಕೇಳಕ್ಕೆ. ಇವತ್ತು ಅದರ ಮುಂದಿನ ಭಾಗವನ್ನ ನಾವೆಲ್ಲ ಕೇಳೋಣ ಶ್ರೀಯುತ ವೇಣುಗೋಪಾಲ್ ಅವರಿಂದ. ಅದಕ್ಕೂ ಮುಂಚೆ ಪ್ರಸ್ತುತ ನಾವೆಲ್ಲ ನೋಡ್ತಾ ಇದ್ದೀವಿ ಸುತ್ತಲೂ ವಾತಾವರಣ, ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ದಿನನಿತ್ಯ ಗಮನಿಸ್ತಾ ಇದ್ದೀವಿ. ಟಿವಿ ಚಾನೆಲ್ಗಳಲ್ಲೆಲ್ಲ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ನಮ್ಗೆಲ್ಲ ಗೊತ್ತಿದೆ, ದಿನನಿತ್ಯ ಅದೇ ನ್ಯೂಸು. ಬಹಳ ಬೇಜಾರಾಗುತ್ತೆ ಹೇಳಕ್ಕೆ. ಯುದ್ಧ ಆರಂಭಗೊಂಡ್ಬಿಟ್ಟಿದೆ. ಯುದ್ಧದ ಭೀತಿ ಎಲ್ಲ ಕಡೆ ಆವರಿಸ್ಬಿಟ್ಟಿದೆ. ಇದು ನಾವು ರಾಮಾಯಣ ಮಹಾಭಾರತ ಕಾಲದಿಂದಲೂ ಈ ಪರಿಸ್ಥಿತಿಯನ್ನ ಕೇಳಿದ್ವಲ್ಲ. ಯಾವಾಗ್ಲೂ ಸಹ ಅಧರ್ಮ ತಲೆ ಎತ್ತಿದಾಗ ಅಲ್ಲಿ ಧರ್ಮದ ಅವತಾರ ಆಗಿ ಧರ್ಮ ನಮಗೆ ನ್ಯಾಯವನ್ನ ಕೊಟ್ಟಿದೆ, ನ್ಯಾಯವನ್ನ ಸಿಕ್ಕಾಗಿ ಮಾಡಿದೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಕೇಳಿದ್ವಿ. ಅಂದ್ರೆ ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ ಕಾರ್ಯವನ್ನ ಪರಮಾತ್ಮ ಅಲ್ಲಿಂದನೂ ಮಾಡ್ತಾನೇ ಬಂದಿದ್ದಾನೆ. ಮೊದಲಿಂದನೂ ಅವತಾರಗಳನ್ನೆತ್ತಿ ರಕ್ಷಿಸ್ತಾನೇ ಬಂದಿದ್ದಾನೆ. ಈಗಲೂ ಸಹ ನಮ್ಗೆಲ್ಲ ಅದನ್ನು ನೋಡ್ತಾ ಇದ್ರೆ ಎಲ್ಲ ಪರಮಾತ್ಮನೇ ನೆನಪಾಗುತ್ತೆ. ಏನಪ್ಪಾ ಇದೆಲ್ಲ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ. ಈಗ ನಾವು ಅದಕ್ಕೋಸ್ಕರ ನಮ್ಮ ಸತ್ಸಂಗದಲ್ಲಿ ನಾವು ಒಂದು ಅಪ್ಪನ ಪ್ರಾರ್ಥನೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಈ ಅಧರ್ಮಕ್ಕೆ ಸೋಲಾಗ್ಲಿ, ಧರ್ಮಕ್ಕೆ ವಿಜಯ ಆಗ್ಲಿ, ಈ ಬಂದಿರತಕ್ಕಂಥ ಭೀತಿ ಶಮನ ಆಗ್ಲಿ, ಎಲ್ಲ ಕಡೆ ಶಾಂತಿ ನೆಲೆಗೊಳ್ಳಲಿ, ಎಲ್ಲರ ಮನಸ್ಸಿನಲ್ಲೂ ಸಹ ಒಳ್ಳೇದನ್ನೇ ಅಪ್ಪ ಕೊಟ್ಟು ಎಲ್ಲ ಕಡೆ ಶಾಂತಿ ನೆಲೆಗೊಂಡಾಗ ಮಾಡ್ಲಿ ಅಂತ ನಾವು ಅಪ್ಪನ ಪ್ರಾರ್ಥಿಸೋಣ. 1-2 ನಿಮಿಷ ನಾವು ಅಂದ್ಕೊಂಡಿದೀವಿ ಅಪ್ಪನನ್ನ ಶತ್ರುನಾಶನ ಶಂಕರಲಿಂಗ ಅಂತ ಒಂದು 10 ಬಾರಿ ಹೇಳೋಣ ಆರಂಭಕ್ಕೆ, ಆಮೇಲೆ ಅಂತ್ಯದಲ್ಲೂ ಸಹ ಒಂದು 10 ಬಾರಿ ಹೇಳೋಣ ಅಂತ ಅನ್ಕೊಂಡಿದೀವಿ. ಅದೇ ರೀತಿ ನಾನು ಈಗ ಒಂದು 10 ಬಾರಿ ಶತ್ರುನಾಶನ ಶಂಕರಲಿಂಗ ಅಂತ ನಾನು 10 ಸಾರಿ ಹೇಳ್ತೀನಿ. ನೀವೆಲ್ಲರೂ ಸಹ ಕಟ್ಟಾಯ್ತು. ನೀವೆಲ್ಲರೂ ಸಹ ಮನಸ್ಸಲ್ಲೇ ಭಕ್ತಿಯಿಂದ ಅಪ್ಪನ ಪ್ರಾರ್ಥನೆ ಮಾಡಿ ಈ ಬಂದಿರತಕ್ಕಂಥ ಈ ದೇಶದಲ್ಲಿ ಆಗಿರ್ತಕ್ಕಂಥ ಈ ಒಂದು ಈ ವಾತಾವರಣನ ಸಮಾಧಾನಗೊಳಿಸಪ್ಪ, ಎಲ್ಲರಿಗೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡು, ಒಳ್ಳೆ ವಾತಾವರಣನ ಸೃಷ್ಟಿಸುವಂತ ನಾವು ಎಲ್ಲರೂ ಬನ್ನಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ನಾನೊಂದು 10 ಸಾರಿ ಹೇಳ್ತೀನಿ, ನೀವು ಸಹ ಮನಸ್ಸಲ್ಲಿ ಹೇಳಿ. ನಾವಿದನ್ನ ಯುದ್ಧ ಮುಗಿಯೋ ತನಕನೂ ಮಾಡೋಣ ಅಂತ ನಾನು ಸುನೀತಾ ಅನ್ಕೊಂಡಿದೀವಿ. ತಾವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿ. ನಾನು ಸ್ಟಾರ್ಟ್ ಮಾಡ್ತೀನಿ, ನೀವು ಅಲ್ಲೇ ಕೂತಲ್ಲೇ ಭಕ್ತಿಯಿಂದ ಸ್ಟಾರ್ಟ್ ಮಾಡಿ 10 ಬಾರಿ. ಕೊನೆ ಮುಕ್ತಾಯಗೊಂಡಲ್ಲೂ ಸಹ ಹೇಳೋಣಂತೆ. ಶತ್ರುನಾಶನ ಶಂಕರಲಿಂಗ, 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 ಶತ್ರುನಾಶನ ಶಂಕರಲಿಂಗ. ಗುರುಗಳೆಲ್ಲರೂ ಸಹ ಗಮನ ಆಗ್ಲಿ, ಧರ್ಮಕ್ಕೆ ಜಯ ಆಗ್ಲಿ ಅಂತ ಪ್ರಾರ್ಥಿಸೋಣ.
ಬನ್ನಿ ಇವತ್ತಿನ ಸತ್ಸಂಗವನ್ನು ಆರಂಭ ಮಾಡೋಣ. ಸೀತಾ ಕಲ್ಯಾಣದ 2ನೇ ಭಾಗವನ್ನ ಶ್ರೀಯುತ ವೇಣುಗೋಪಾಲ್ ಅವರಿಗೆ ನಮ್ಮ ಸತ್ಸಂಗದ ಪರವಾಗಿ ನಮಸ್ಕಾರಗಳು ಹಾಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ. ತಾವು ತಮ್ಮ ಪ್ರಸ್ತುತಿಯನ್ನು ಆರಂಭ ಮಾಡಬೇಕಾಗಿ ವಿನಂತಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಶ್ರೀ ತುಳಸೀದಾಸರ ಚರಣಾರವಿಂದಗಳಲ್ಲಿ ನಮಸ್ಕಾರಗಳು. ಎಲ್ಲ ಗುರುಭಕ್ತರಿಗೂ ನಮಸ್ಕಾರಗಳು. ಸವಿತಾ ಅವರು ಕಳೆದ ವಾರದ ಕಥೆಯನ್ನು ಸಂಕ್ಷಿಪ್ತವಾಗಿ ಆಗಲೇ ಹೇಳಿದ್ದಾರೆ. ಆದರೂ ನಾನು ಒಂದೆರಡು ಪದಗಳು ಅದರ ಬಗ್ಗೆ ಹೇಳಿಬಿಟ್ಟು ಆಮೇಲೆ ಮುಂದುವರಿತೇನೆ. ಕಳೆದ ಸಂಚಿಕೆಯಲ್ಲಿ ಶ್ರೀ ರಾಮಲಕ್ಷ್ಮಣರು ವಿಶ್ವಾಮಿತ್ರ ಋಷಿಗಳೊಂದಿಗೆ ಮಿಥಿಲಾ ನಗರಕ್ಕೆ ಬಂದರು. ಜನಕ ಮಹಾರಾಜನು ಅವರಿಗೆ ಭಕ್ತಿಪೂರ್ವಕ ಆದರಾತಿಥ್ಯವನ್ನು ಮಾಡಿದನು. ಜನಕನಿಗೆ ರಾಮಲಕ್ಷ್ಮಣರನ್ನು ಕಂಡು ಮಹಾದಾನಂದವಾಯಿತು. ರಾಮಲಕ್ಷ್ಮಣರು ಸಂಜೆ ನಗರ ವೀಕ್ಷಣೆಗೆ ಹೋದರು. ನಗರವಾಸಿಗಳು ಅತ್ಯಂತ ಸುಂದರರಾದ ಅವರನ್ನು ನೋಡಿ ಅವರ ದರ್ಶನವೇ ತಮ್ಮ ಭಾಗ್ಯವೆಂದು ಸಂತೋಷಗೊಂಡರು. ಮರುದಿನ ಮುಂಜಾನೆ ರಾಮಲಕ್ಷ್ಮಣರು ಪೂಜೆಗೆ ಹೂ ತರಲು ಪುಷ್ಪವಾಟಿಕೆಗೆ ಹೋದರು. ಅಲ್ಲಿಗೆ ಗೌರಿ ಪೂಜೆಗೆ ಸಖಿಯರೊಂದಿಗೆ ಸೀತಾದೇವಿಯು ಆಗಮಿಸಿದಳು. ರಾಮ ಮತ್ತು ಸೀತಾದೇವಿಯು ಒಬ್ಬರನ್ನೊಬ್ಬರು ನೋಡಿ ರೂಪಲಾವಣ್ಯಕ್ಕೆ ಮನಸೋತು ಪರಸ್ಪರ ಅನುರಕ್ತರಾದರು. ಸೀತಾದೇವಿಯು ಮಾತೆ ಗಿರಿಜೆಯಲ್ಲಿ ರಾಮನೇ ತನ್ನ ಪತಿಯಾಗಬೇಕೆಂದು ಬೇಡಿಕೊಂಡಳು. ದೇವಿಯು ಅನುಗ್ರಹಿಸಿ ಪ್ರಸಾದದ ಪುಷ್ಪವನ್ನು ಇತ್ತಳು. ಆನಂದ ಭರಿತಳಾಗಿ ಸೀತಾದೇವಿಯು ತನ್ನ ಅರಮನೆಗೆ ತೆರಳಿದಳು ಎಂಬ ಘಟ್ಟಕ್ಕೆ ನಿಂತಿತ್ತು. ಈಗ ಮುಂದುವರೆಯೋಣ. ಶ್ರೀರಾಮನು ಸೀತಾದೇವಿಯ ಲಾವಣ್ಯವನ್ನು ಹೃದಯದಲ್ಲಿ ಕೊಂಡಾಡುತ್ತಾ ಇಬ್ಬರು ಸೋದರರು ಗುರುಗಳ ಬಳಿಗೆ ಮರಳಿದರು. ಸರಳ ಸ್ವಭಾವದವನು, ಕಪಟವನ್ನು ಅರಿಯದವನು ಆದ ಶ್ರೀರಾಮನು ಎಲ್ಲ ವಿಷಯವನ್ನು ವಿಶ್ವಾಮಿತ್ರರಿಗೆ ನಿವೇದಿಸಿಕೊಂಡನು. ಮುನೀಶ್ವರರು ಶ್ರೀರಾಮನು ತಂದ ಹೂವಿನಿಂದ ದೇವತಾರ್ಚನೆ ಮುಗಿಸಿದರು. ಬಳಿಕ ನಿಮ್ಮ ಮನೋರಥಗಳು ಈಡೇರಲಿ ಎಂದು ಇಬ್ಬರು ಸಹೋದರರಿಗೆ ಆಶೀರ್ವದಿಸಿದರು. ಅದನ್ನು ಕೇಳಿ ರಾಮಲಕ್ಷ್ಮಣರು ಸುಖಿಗಳಾದರು. ವಿಜ್ಞಾನ ಖನಿಯಾದ ವಿಶ್ವಾಮಿತ್ರರು ಭೋಜನಾನಂತರ ಅವರಿಗೆ ಅನೇಕ ಪೌರಾಣಿಕ ಕಥೆಗಳನ್ನು ಹೇಳತೊಡಗಿದರು. ಇಷ್ಟರಲ್ಲೇ ಸಂಜೆಯಾಯಿತು. ಗುರುವಿನ ಅಪ್ಪಣೆ ಪಡೆದು ರಾಮಲಕ್ಷ್ಮಣರಿಬ್ಬರು ಸಂಧ್ಯಾವಂದನೆಗೆ ತೆರಳಿದರು. ಅತ್ತ ಮೂಡಣ ದಿಶೆಯಲ್ಲಿ ಚೆಲುವ ಚಂದ್ರಮನು ಮೂಡಿದನು. ಸೀತಾದೇವಿಯ ಮುಖದಂತೆ ಇರುವ ಚಂದ್ರಬಿಂಬವನ್ನು ನೋಡಿ ಶ್ರೀರಾಮಚಂದ್ರನು ಸುಖಿಯಾದನು. ಸ್ವಲ್ಪ ಹೊತ್ತಿನ ಬಳಿಕ ಈ ಚಂದ್ರನು ಸೀತಾದೇವಿಯ ಮುಖದಂತೆ ಇಲ್ಲವಲ್ಲ ಎಂದುಕೊಂಡನು. ಇವನು ಉಪ್ಪಿನ ಕಡಲಲ್ಲಿ ಹುಟ್ಟಿದವನು. ಆ ಸಮುದ್ರದಲ್ಲೇ ಹುಟ್ಟಿದ ವಿಷವು ಇವನಿಗೆ ಸೋದರ. ಹಗಲಿನಲ್ಲಿ ಇವನು ಮಲಿನನಾಗಿರುತ್ತಾನೆ, ಕಳಂಕಿತನು. ಪಾಪ, ಇಂತಹ ಬಡಚಂದ್ರನು ಸೀತೆಯ ಮುಖಕ್ಕೆ ಎಣೆಯೇ ಹೋಲಿಸಲಾದರೂ ಸಾಧ್ಯವೇ? ಇಷ್ಟೇ ಅಲ್ಲ, ಅವನು ವೃದ್ಧಿಕ್ಷಯ ಹೊಂದುತ್ತಿರುವವನು, ವಿರಹಿಣಿಗೆ ದುಃಖವನ್ನು ಉಂಟು ಮಾಡುವವನು. ಆಗಾಗ ರಾಹುವು ಇವನನ್ನು ನುಂಗುತ್ತಾನೆ. ಇವನು ಚಕ್ರವಾಕಕ್ಕೆ ಶೋಕಪ್ರದನು, ಕಮಲಗಳಿಗೆ ಶತ್ರುವು ಆದ ಎಲೈ ಚಂದ್ರನೇ, ನಿನ್ನಲ್ಲಿ ಇಷ್ಟೆಲ್ಲ ಅವಗುಣಗಳಿವೆ. ಆದ್ದರಿಂದ ಜಾನಕಿಯ ಮುಖಕ್ಕೆ ನಿನ್ನ ಉಪಮೆ ಸರಿ ಹೊಂದದು, ಅನುಚಿತವೇ ಸರಿ. ಹಾಗೆ ಮಾಡಿದರೆ ದೋಷವೇ ತಗಲಿಯಿತು. ಈ ವಿಧವಾಗಿ ಚಂದ್ರನ ನೆಪದಿಂದ ಸೀತಾದೇವಿಯ ಮುಖ ಸೌಂದರ್ಯವನ್ನು ರಾಮನು ಸ್ಮರಿಸಿಕೊಂಡನು. ಹೆಚ್ಚು ರಾತ್ರಿಯಾದುದನ್ನು ಗಮನಿಸಿ ಗುರುವಿನ ಬಳಿಗೆ ತೆರಳಿದನು. ಮುನಿಯ ಚರಣಗಳಿಗೆ ಎರಗಿ ಅವರ ಅಪ್ಪಣೆ ಪಡೆದು ಶ್ರೀರಾಮನು ವಿಶ್ರಮಿಸಿದನು. ഇരുಳು ಕಳೆದ ಮೇಲೆ ರಘುನಾಯಕನು ಎದ್ದು ತಮ್ಮನನ್ನು ಕುರಿತು ಇಂತೆಂದನು. ತಮ್ಮ ನೋಡು, ಕಮಲಗಳಿಗೂ ಚಕ್ರವಾಕಗಳಿಗೂ ಸಮಸ್ತ ಲೋಕಗಳಿಗೂ ಸುಖಪ್ರದವಾದ ಅರುಣೋದಯವಾಗಿದೆ. ಲಕ್ಷ್ಮಣನು 2 ಕೈಗಳನ್ನು ಮುಗಿದು ಪ್ರಭುವಿನ ಪ್ರತಾಪವನ್ನು ಸೂಚಿಸುವಂತ ಮುದುನು ವಚನಗಳಿಂದ ಇಂತೆಂದನು. ಅರುಣೋದಯವಾದ್ದರಿಂದ ಕುಮುದಿನಿಗಳು ಬಾಡಿದವು, ಉಡುಗಣಗಳು ಮಂಕಾದವು. ಹಾಗೆಯೇ ನೀನು ಬಂದ ಕಾರಣದಿಂದ ರಾಜರೆಲ್ಲರೂ ಬಲಹೀನರಾಗಿದ್ದಾರೆ. ರಾತ್ರಿಯಲ್ಲಿ ಮಿನುಗುವ ನಕ್ಷತ್ರಗಳಂತೆ ಈ ರಾಜರು ಕತ್ತಲೆಯಂತಿರುವ ದುರ್ಭೇದ್ಯವಾದ ಈ ಧನಸ್ಸನ್ನು ಹೊಗೆಗೊಳಿಸಲಾರರು. ರಾತ್ರಿಯು ಕಳೆಯುತ್ತಲೇ ಕಮಲಗಳು, ಚಕ್ರವಾಕಗಳು, ದುಂಬಿಗಳು, ವಿವಿಧ ಪಕ್ಷಿಗಳು ಹರ್ಷಿತರಾಗುತ್ತವೆ. ಅಣ್ಣ, ಹಾಗೆಯೇ ನೀನು ಧನುರ್ಭಂಗ ಮಾಡಿದಾಗ ನಿನ್ನ ಭಕ್ತರು ಸಂತೋಷಗೊಳ್ಳುವರು. ಇದೋ ಸೂರ್ಯೋದಯವಾಗುತ್ತಿದೆ, ಅಂಧಕಾರವು ದೂರವಾಯಿತು, ನಕ್ಷತ್ರಗಳು ಮಾಯವಾದವು, ಜಗತ್ತಿನಲ್ಲಿ ಪ್ರಕಾಶವು ಹಬ್ಬಿತು. ಹೇ ರಘುನಾಥ, ಎಲ್ಲ ರಾಜರಿಗೆ ನಿನ್ನ ಪ್ರತಾಪವನ್ನು ಪ್ರಕಟಗೊಳಿಸಲೆಂದೇ ಸೂರ್ಯನು ಉದಯಿಸುತ್ತಿದ್ದಾನೆ. ನಿನ್ನ ದೋರ್ದಂಡ ಬಲದ ಮಹಿಮೆಯನ್ನು ಮಂಡಿಸಲೆಂದೇ
ಕೋದಂಡ ಖಂಡನದ ಈ ಪದ್ಧತಿ ಹುಟ್ಟಿಕೊಂಡಿದೆ. ತಮ್ಮನ ಮಾತುಗಳನ್ನು ಕೇಳಿ ಶ್ರೀರಾಮನು ಮಗುಳ್ನಗೆ ಬೆರೆದನು. ಶ್ರೀರಾಮನು ಸಹಜವಾಗಿಯೇ ಸದಾ ಪವಿತ್ರನಾಗಿದ್ದರೂ ಶೌಚ ಸ್ನಾನಾದಿಗಳಿಂದ ನಿವೃತ್ತನಾಗಿ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಗುರುಗಳ ಬಳಿಗೆ ಬಂದು ಅವರ ಪವಿತ್ರ ಚರಣಗಳಿಗೆ ಶಿರವಾಗಿದ್ದನು. ಆಗಲೇ ಜನಕ ಮಹಾರಾಜನು ತನ್ನ ಪುರೋಹಿತರಾದ ಶತಾನಂದರನ್ನು ವಿಶ್ವಾಮಿತ್ರರ ಬಳಿಗೆ ಕಳಿಸಿದನು. ಅವರು ಬಂದು ಜನಕನ ಭಿನ್ನಹವನ್ನು ಮುನಿಯ ಬಳಿ ನಿವೇದಿಸಿಕೊಂಡರು. ವಿಶ್ವಾಮಿತ್ರರು ಸಂತುಷ್ಟರಾಗಿ ಸೋದರರಿಬ್ಬರನ್ನು ತನ್ನ ಬಳಿಗೆ ಕರೆಸಿದನು. ಶ್ರೀರಾಮನು ಶತಾನಂದರಿಗೆ ವಂದನೆಗೈದು ಗುರುವಿನ ಬಳಿ ಹೋಗಿ ಕುಳಿತುಕೊಂಡನು. ಆಗ ವಿಶ್ವಾಮಿತ್ರರು, ಮಕ್ಕಳಿರ, ನಡೆಯಿರಿ, ಜನಕ ಮಹಾರಾಜನು ಕರೆಕಳುಹಿಸಿದ್ದಾನೆ ಎಂದು ಹೇಳಿದರು. ನಮಗೆ ಸೀತಾ ಸಂವೇರವನ್ನು ನೋಡಬೇಕಾಗಿದೆ. ಭಗವದ್ ಅನುಗ್ರಹವು ಯಾರ ಮೇಲಾಗುತ್ತದೋ ನೋಡೋಣ ಎಂದು ವಿಶ್ವಾಮಿತ್ರರು ನುಡಿದಾಗ ಲಕ್ಷ್ಮಣನು ಇಂತೆಂದನು, ಸ್ವಾಮಿ, ನಿಮ್ಮ ಕೃಪೆ ಯಾರ ಮೇಲಿರುವುದೋ ಅವರೇ ಅದೃಷ್ಟಕ್ಕೆ ಪಾತ್ರರಾಗುವರು. ಲಕ್ಷ್ಮಣನ ಈ ಶ್ರೇಷ್ಠವಾಣಿಯನ್ನು ಕೇಳಿ ಎಲ್ಲ ಮುನಿಗಳು ಹಿಗ್ಗಿ ಶ್ರೀರಾಮನನ್ನು ಆಶೀರ್ವದಿಸಿದರು. ಕೃಪಾನಿಧಿಯಾದ ರಾಮನು ಮುನಿಗಳೊಡಗೂಡಿ ಧನುರ್ಯಾಗ ಶಾಲೆಯನ್ನು ನೋಡಲು ಹೊರಟನು. ಇಬ್ಬರು ಸೋದರರು ರಂಗಶಾಲೆಗೆ ಬಂದಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿದಾಕ್ಷಣ ನಗರದ ಬಾಲಕರು, ಯುವಕರು, ವೃದ್ಧರು ಹೀಗೆ ಸ್ತ್ರೀ ಪುರುಷರೆಲ್ಲರೂ ತಮ್ಮ ಮನೆ ಮಾರು ಕೆಲಸಗಳೆಲ್ಲವನ್ನೂ ಬದಿಗೊತ್ತಿ ಹೊರಟರು. ಆ ಮಹಾಸಮೂಹವನ್ನು ನೋಡಿ ಜನಕನು ತನ್ನ ನೆಚ್ಚಿನ ಸೇವಕರನ್ನು ಕರೆಸಿ, ನೀವು ಈ ಕೂಡಲೇ ಎಲ್ಲ ಜನರಿಗೂ ಉಚಿತವಾದ ಆಸನದ ವ್ಯವಸ್ಥೆ ಮಾಡಿರಿ ಎಂದು ಆಜ್ಞಾಪಿಸಿದನು. ಆ ಸೇವಕರು ವಿನಯಪೂರ್ವಕವಾಗಿ ಮೃದು ಮಧುರ ವಚನಗಳನ್ನಾಡುತ್ತಾ ಉತ್ತಮ, ಮಧ್ಯಮ, ಸಾಧಾರಣ ಹೀಗೆ ಎಲ್ಲ ಶ್ರೇಣಿಯ ಸ್ತ್ರೀ ಪುರುಷರಿಗೂ ಯಥಾಯೋಗ್ಯ ಆಸನಗಳಲ್ಲಿ ಕುಳ್ಳರಿಸಿದರು. ಅದೇ ವೇಳೆಗೆ ಮೂರ್ತಿಭವಿಸಿದ ಸೌಂದರ್ಯವೇ ಬರುತ್ತಿರುವಂತೆ ಶ್ರೀರಾಮಲಕ್ಷ್ಮಣರು ಅಲ್ಲಿಗೆ ಬಂದರು. ಅವರು ಶ್ಯಾಮಲ ಗೌರ ವರ್ಣದವರಾಗಿದ್ದರು. ಗುಣಗಳ ಆಗರರು, ಚತುರರು, ಪರಾಕ್ರಮಶಾಲಿಗಳು ಆಗಿದ್ದರು. ಅವರು ರಾಜರ ಸಮಾಜದಲ್ಲಿ ತಾರಾಗಣಗಳ ನಡುವೆ ಶೋಭಿಸುವ ಎರಡು ಪೂರ್ಣಚಂದ್ರರಂತೆ ಇದ್ದರು. ಕುಳಿತವರ ಭಾವನೆಗನುಸಾರವಾಗಿ ಶ್ರೀರಾಮಚಂದ್ರನು ಅವರೆಲ್ಲರಿಗೆ ಕಂಡುಬಂದನು. ಶ್ರೀರಾಮನನ್ನು ರಣಧೀರರಾದ ಕ್ಷತ್ರಿಯ ರಾಜರು ಮೈವೆತ್ತ ವೀರರಸದಂತೆ ಕಂಡರು. ಕುಟಿಲ ರಾಜರು ಭಯಂಕರ ಮೂರ್ತಿಯಾಗಿ ಕಂಡು ಭಯಪಟ್ಟರು. ಮಾರುವೇಷದಲ್ಲಿದ್ದ ರಾಕ್ಷಸರಿಗೆ ಪ್ರಭುವು ಪ್ರತ್ಯಕ್ಷ ಕಾಲನಂತೆ ಕಂಡುಬಂದನು. ನಗರವಾಸಿಗಳು ಆ ಇಬ್ಬರು ಸೋದರರನ್ನು ನೇತ್ರಾನಂದಕರಾದ ಪುರುಷೋತ್ತಮರಾಗಿ ದರ್ಶಿಸಿದರು. ಸ್ತ್ರೀಯರೆಲ್ಲರೂ ಹರ್ಷಿತ ಹೃದಯರಾಗಿ ತಮ್ಮ ತಮ್ಮ ಭಾವನೆಗಳನುಸಾರವಾಗಿ ಮೂರ್ತಿಭವಿಸಿದ ಶೃಂಗಾರ ರಸವೋ ಎಂಬಂತೆ ಕಂಡರು. ವಿದ್ವಾಂಸರು ಪ್ರಭುವನ್ನು ಅನೇಕ ಮುಖಗಳು, ಪಾದಗಳು, ಹಸ್ತಗಳು, ನೇತ್ರಗಳು, ಶಿರಗಳುಳ್ಳ ವಿರಾಟ್ ರೂಪದಲ್ಲಿ ದರ್ಶಿಸಿದರು. ಜನಕನ ಬಂಧುಗಳು ಅವನನ್ನು ತಮ್ಮ ಆಪ್ತೇಷ್ಟನಂತೆ ಕಂಡರು. ಜನಕ ಸಹಿತ ಅವನ ರಾಣಿಯರು ಅವನನ್ನು ವಾತ್ಸಲ್ಯ ಭಾವದಿಂದ ತಮ್ಮ ಮಗನಂತೆ ನೋಡಿದರು. ಅವರ ಪ್ರೀತಿಯು ವರ್ಣನಾತೀತವು. ಯೋಗಿಗಳು ಶುದ್ಧ ಶಾಂತ ಸ್ವರೂಪನಾದ ಪರಬ್ರಹ್ಮನೆಂದು ನೋಡಿದರು. ಹರಿಭಕ್ತರು ಇಬ್ಬರು ಸೋದರರನ್ನು ಸರ್ವ ಸುಖದಾಯಕ ಇಷ್ಟದೇವರಂತೆ ಕಂಡರು. ಸೀತಾದೇವಿಯು ಆ ಪ್ರಭುವನ್ನು ಅನಿರ್ವಚನೀಯ ಪ್ರೇಮಾನಂದ ಮೂರ್ತಿಯಾಗಿ ನೋಡಿದಳು. ಅವಳು ತನ್ನ ಹೃದಯದಲ್ಲಿರುವ ಪ್ರೇಮ ಸುಖಾನುಭೂತಿಯನ್ನು ಪ್ರಕಟಿಸಿದಳು. ಹೀಗಿರುವಾಗ ಕವಿಯು ಹೀಗೆ ಪ್ರಕಟಿಸಬಲ್ಲನು. ಈ ವಿಧವಾಗಿ ಎಲ್ಲರೂ ಕೋಸಲಾಧೀಶ ಕುಮಾರರನ್ನು ತಮ್ಮ ತಮ್ಮ ಹೃದಯದಲ್ಲಿದ್ದ ಭಾವನೆಗೆ ಅನುಗುಣವಾಗಿ ದರ್ಶಿಸಿದರು. ಸುಂದರ ಶ್ಯಾಮಲ ಗೌರ ಶರೀರಗಳುಳ್ಳ ವಿಶ್ವ ವಿಲೋಚನ ಚೋರರು ಆದ ಈ ಕೋಸಲ ರಾಜಕಿಶೋರರು ಆ ರಾಜಸಭೆಯಲ್ಲಿ ವಿರಾಜಿಸಿದರು. ಆ ಮೂರ್ತಿಗಳು ಸಹಜ ಮನೋಹರರು. ಕೋಟಿ ಮನ್ಮಥರ ಉಪಮೆಯೂ ಕೂಡ ಅವರಿಗೆ ಕೀಳಾದೀತು. ಶರತ್ ಪೂರ್ಣಿಮೆಯ ಚಂದ್ರನೂ ಕೂಡ ಇವರ ಮುಂದೆ ಮಂಕಾಗುವನು. ಅವರ ನೀರಜನಯನಗಳು ಮನೋಮುಗ್ಧಕಾರಿ. ಇಡೀ ಜಗತ್ತಿನ ಮನವನ್ನು ಅಪಹರಿಸುವಂತಹ ಅವನ ಕಡೆಗಣ್ಣ ನೋಟವು ಕಾಮನ ಮನವನ್ನು ಕೂಡ ಸೂರೆಗೊಳ್ಳುವಂತಹುದು. ಅದು ಎಲ್ಲ ಹೃದಯಕ್ಕೆ ಪ್ರಿಯವಾದುದು. ಆದರೆ ವರ್ಣನಾತೀತವು. ಚೆಲುವಾದ ಕಪೋಲ, ಕಿವಿಯಲ್ಲಿ ಓಲಾಡುತ್ತಿರುವ ಕರ್ಣಕುಂಡಲಗಳಿವೆ. ಗಲ್ಲ ಹಾಗೂ ಅಧರಗಳು ಸುಂದರವಾಗಿವೆ. ವಾಣಿಯು ಅತ್ಯಂತ ಮಧುರ. ಅವರ ನಗು ಕುಮುದ ಬಂಧುವಾದ ಚಂದ್ರನನ್ನು ಎಳೆಸುವಂತಹುದು. ಡೊಂಕಾದ ಹುಬ್ಬುಗಳು, ಮನೋಹರವಾದ ಮೂಗು, ವಿಶಾಲವಾದ ಹಣೆಯ ಮೇಲೆ ತಿದ್ದಿದ ತಿಲಕ, ಕಪ್ಪಾದ ಗುಂಗುರು ಕೂದಲುಗಳನ್ನು ಕಂಡು ದುಂಬಿಗಳ ಪಂಕ್ತಿಯು ನಾಚುತ್ತಿತ್ತು. ಶಿರದಲ್ಲಿ ಹಳದಿಯ ಚತುಷ್ಕೋಣಾಕಾರವುಳ್ಳ ಟೋಪಿಗಳು ಸುಶೋಭಿತವಾಗಿದ್ದ ಅವುಗಳಲ್ಲಿ ಅಲ್ಲಲ್ಲಿ ರೇಷ್ಮೆ ಕಸೂತಿಯಿಂದ ಹೂಗಳನ್ನು ಬಿಡಿಸಿದ್ದರು. ಶಂಖದಂತಿರುವ ಕಂಠದಲ್ಲಿ ಮನೋಹರವಾದ 3 ಗೆರೆಗಳಿದ್ದವು.
ಅವು ತ್ರಿಭುವನದ ಸೌಂದರ್ಯದ ಸೀಮಾರೇಖೆಗಳಂತಿದ್ದವು. ಅವರ ಎದೆಯ ಮೇಲೆ ಸುಂದರವಾದ ಗಜಮುಕ್ತ ಮಾಲೆಗಳು, ಎಳೆ ತುಳಸಿ ಹಾರಗಳು ಶೋಭಿಸುತ್ತಿದ್ದವು. ಅವರ ಹೆಗಲುಗಳು ವೃಷಭ ಸ್ಕಂದದಂತೆ ಉನ್ನತವಾಗಿದ್ದು ಪುಷ್ಟವಾಗಿದ್ದವು. ನಿಲುವಿನ ಠೀವಿಯು ಸಿಂಹದಂತೆ ಧೀರಗಂಭೀರವಾಗಿದ್ದು ಆಜಾನುಭುಜಗಳು ಬಲನಿಧಿಗಳಾಗಿದ್ದವು. ಪೀತಾಂಬರವನ್ನು ಹುಟ್ಟಿದ್ದು ಬತ್ತಳಿಕೆ ಸೊಂಟಕ್ಕೆ ಬಿಗಿದಿದೆ. ಬಲಗೈಯಲ್ಲಿ ಬಾಣ, ಸುಂದರವಾದ ಎಡಭುಜದಲ್ಲಿ ಧನುಸ್ಸು ಮತ್ತು ಪೀತ ಯಜ್ಞೋಪವೀತ ಸುಶೋಭಿತವಾಗಿತ್ತು. ಆ ರಾಜಕುಮಾರರು ಅಡಿಯಿಂದ ಮುಡಿಯವರೆಗೆ ಸರ್ವಾಂಗ ಸುಂದರರಾಗಿದ್ದು ಮಹಾನ್ ಶೋಭೆಯಿಂದ ಬೆಳಗುತ್ತಿದ್ದರು. ಅಲ್ಲಿದ್ದ ಎಲ್ಲರೂ ಎವೆ ಇಕ್ಕದೆ ಇಬ್ಬರು ಸೋದರರನ್ನು ನೋಡುತ್ತಾ ಆನಂದಭರಿತರಾದರು. ಜನಕನು ಅವರನ್ನು ನೋಡಿ ಹಿಗ್ಗಿದನು ಹಾಗೂ ಅವನು ಹೋಗಿ ವಿಶ್ವಾಮಿತ್ರರ ಪಾದಗಳಿಗೆ ಎರಗಿದನು. ಅವನು ಮುನಿಯ ಬಳಿ ಶಿವಧನುಸ್ಸಿನ ಕಥೆಯನ್ನು ಭಿನ್ನವಿಸಿಕೊಂಡನು. ಯಜ್ಞಶಾಲೆಯನ್ನೆಲ್ಲ ಅವರಿಗೆ ತೋರಿಸಿದ ಮುನಿಯ ಜೊತೆ ಇಬ್ಬರು ರಾಜಕುಮಾರರು ಹೋದಲ್ಲೆಲ್ಲ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡತೊಡಗಿದರು. ಶ್ರೀರಾಮನು ನಮ್ಮನ್ನೇ ನೋಡುತ್ತಿರುವಂತೆ ಎಲ್ಲರೂ ಅನುಭವಿಸಿದರು. ಅದರ ರಹಸ್ಯ ವಿಶೇಷ ಯಾರಿಗೂ ತಿಳಿಯಲಿಲ್ಲ. ಮುನಿಗಳು ರಾಜನಿಗೆ ಹೇಳಿದರು, ಯಾಗಶಾಲೆ ತುಂಬಾ ಚೆನ್ನಾಗಿದೆ. ಅದನ್ನು ಕೇಳಿ ಅರಸನಿಗೆ ತುಂಬಾ ಸಂತೋಷವಾಯಿತು. ಎಲ್ಲ ವೇದಿಕೆಗಳಿಗಿಂತ ಒಂದು ವೇದಿಕೆ ಅತ್ಯಂತ ಸುಂದರವೂ ಉಜ್ವಲವೂ ವಿಶಾಲವೂ ಆಗಿತ್ತು. ಮಹಾರಾಜನು ಸೋದರರಿಬ್ಬರೊಡನೆ ಮಹಾಮುನಿಯನ್ನು ಆ ವೇದಿಕೆಯಲ್ಲಿ ಕುಳ್ಳರಿಸಿದನು. ಶ್ರೀರಾಮಚಂದ್ರನನ್ನು ನೋಡಿದ ರಾಜರೆಲ್ಲರೂ ಪೂರ್ಣಚಂದ್ರನು ಉದಯಿಸಿದಾಗ ತಾರೆಗಳು ಪ್ರಕಾಶಹೀನವಾಗುವಂತೆ ಹತೋತ್ಸಾಹಿಗಳಾದರು. ಆತನ ವರ್ಚಸ್ಸನ್ನು ಕಂಡು ಈತನೇ ಧನಸ್ಸನ್ನು ಮುರಿಯುತ್ತಾನೆ, ಇದರಲ್ಲಿ ಸಂದೇಹವೇ ಇಲ್ಲ ಎಂಬ ನಂಬಿಕೆ ಎಲ್ಲ ರಾಜರಲ್ಲಿ ಮೂಡಿತು. ಆತನ ರೂಪವನ್ನು ಕಂಡು ಅವರಿಗನ್ನಿಸಿತು, ಶಿವನ ವಿಶಾಲ ಧನುಸ್ಸನ್ನು ಮುರಿಯದಿದ್ದರೂ ಸೀತಾದೇವಿಯು ಶ್ರೀರಾಮಚಂದ್ರನ ಕೊರಳಿಗೆ ಜಯಮಾಲೆ ತೊಡಿಸುವಳು. ಅರ್ಥಾತ್ ಎರಡೂ ಕಡೆಯಿಂದ ನಮ್ಮ ಸೋಲಾಗಿ ವಿಜಯವು ಶ್ರೀರಾಮನ ಕೈವಶವಾದೀತು. ಸೋದರರೇ, ಹೀಗೆ ವಿಚಾರ ಮಾಡಿ ಯಶ, ಪ್ರತಾಪ, ಬಲ, ತೇಜಗಳನ್ನು ಕೈಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗಿರಿ. ಅವಿವೇಕದಿಂದ ಅಂಧರಾಗಿದ್ದ ಅಭಿಮಾನಿಗಳಾಗಿದ್ದ ಈ ರಾಜರು ಇದನ್ನು ಕೇಳಿ ತುಂಬಾ ನಕ್ಕು ಬಿಟ್ಟರು. ಶಿವಧನುಸ್ಸನ್ನು ಮುರಿದರೂ ಶ್ರೀರಾಮನ ವಿವಾಹವು ಸೀತೆಯೊಡನೆ ಜರುಗುವುದು ಅಸಂಭವವು. ಹೀಗಿರುವಾಗ ಧನುರ್ಭಂಗಗೈಯದೆ ಅದು ಹೇಗೆ ನಡೆದೀತು? ಕಾಲ ಯಮನೇ ಬಂದು ವಿಧಿರಾದರೂ ಸೀತೆಗಾಗಿ ಆತನೊಡನೆ ಹೋರಾಡಲು ನಾವು ಸಿದ್ಧರಿದ್ದೇವೆ. ಮೂರ್ಖರ ಅಹಂಕಾರದ ಈ ಮಾತನ್ನು ಕೇಳಿ ಧರ್ಮಾತ್ಮರು ಹರಿಭಕ್ತರು ಆದ ಕೆಲವು ರಾಜರು ನಕ್ಕು ಬಿಟ್ಟರು. ಆ ಸಜ್ಜನರು ಹೇಳಿದರು, ಈ ರಾಜರ ಹಮ್ಮನ್ನು ಇಳಿಸಿ ಶ್ರೀರಾಮನು ಸೀತೆಯನ್ನು ತಪ್ಪದೇ ಮದುವೆಯಾಗುತ್ತಾನೆ. ರಣಧೀರನಾದ ದಶರಥ ಕುಮಾರನನ್ನು ಯುದ್ಧದಲ್ಲಿ ಎದುರಿಸಿ ಗೆಲ್ಲುವವರು ಯಾರಿದ್ದಾರೆ? ವ್ಯರ್ಥ ಪ್ರಲಾಪದಿಂದ ಪ್ರಾಣಗಳನ್ನು ಬಲಿಗೊಡಬೇಡಿರಿ. ಮನಸ್ಸಿನಲ್ಲಿ ಮಂಡಿಗೆ ತಿನ್ನುವುದರಿಂದ ಎಲ್ಲಾದರೂ ಹಸಿವೆ ಹೋದೀತೆ? ಹಿತಕರವಾದ ನಮ್ಮ ಬುದ್ಧಿವಾದವನ್ನು ಕೇಳಿರಿ. ಸೀತಾದೇವಿಯು ಸಾಕ್ಷಾತ್ ಜಗಜ್ಜನನಿ. ಶ್ರೀರಾಮಚಂದ್ರನು ಜಗತ್ಪಿತನೆಂದು ತಿಳಿದುಕೊಳ್ಳಿರಿ. ಅವರ ಸೌಂದರ್ಯವನ್ನು ಕಣ್ತುಂಬ ನೋಡಿಕೊಳ್ಳಿರಿ. ಇಂತಹ ಸಂದರ್ಭ ಮತ್ತೆ ಸಿಗಲಾರದು. ಸುಂದರರು, ಸುಖಪ್ರದಾಯಕರು, ಸದ್ಗುಣ ಸಂಪನ್ನರು ಆದ ರಾಮಲಕ್ಷ್ಮಣರು ಯಾವಾಗಲೂ ಶಿವನ ಹೃದಯದಲ್ಲಿ ವಾಸಿಸುತ್ತಾರೆ. ಸಮೀಪಕ್ಕೆ ಬಂದ ಸುಧಾಸಮುದ್ರವನ್ನು ತೊರೆದು ನೀವೇಕೆ ಜಾನಕಿಯನ್ನು ಪತ್ನಿರೂಪದಿಂದ ಪಡೆಯುವ ದುರಾಶೆ ಎಂಬ ಮರೀಚಿಕೆಯ ಬೆನ್ನು ಹೊತ್ತಿ ಹಾಳಾಗುತ್ತಿದ್ದೀರಿ? ನಾವಾದರೂ ಹೇಳಬೇಕಾದುದನ್ನು ಹೇಳಿದೆವು, ಇನ್ನು ನೀವು ತೋಚಿದಂತೆ ಮಾಡಿರಿ. ನಾವುಗಳು ಮಾತ್ರ ಇಂದು ಜನ್ಮದ ಸಾಫಲ್ಯವನ್ನು ಪಡೆದೆವು, ಹುಟ್ಟಿದ್ದು ಸಾರ್ಥಕವಾಯಿತು. ಈ ವಿಧವಾಗಿ ಹೇಳಿ ಸಜ್ಜನರಾದ ರಾಜರು ಪ್ರೇಮಮಗ್ನರಾಗಿ ಶ್ರೀರಾಮನ ಅನುಪಮ ಸೌಂದರ್ಯವನ್ನು ನೋಡತೊಡಗಿದರು. ಮನುಷ್ಯರ ಮಾತೇನು, ದೇವತೆಗಳು ಕೂಡ ಆಗಸದಲ್ಲಿ ವಿಮಾನರೂಢರಾಗಿ ದರ್ಶನ ಪಡೆಯುತ್ತಾ ಮಧುರವಾಗಿ ಹಾಡುತ್ತಾ ಹೂವಿನ ಮಳೆಯನ್ನು ಗರೆದರು. ಆಗ ಇದೇ ಸಕಾಲವೆಂದು ತಿಳಿದು ಜನಕನು ಸೀತೆಯನ್ನು ಕರೆಕಳುಹಿಸಿದನು. ಚತುರಿಯಾದ ಸಖಿಯರು ಆದರದಿಂದ ಆಕೆಯನ್ನು ಕರೆತರಲು ಹೋದರು. ಜಗಜ್ಜನನಿಯಾದ ಸೀತಾದೇವಿಯು ಸೌಂದರ್ಯವು ವರ್ಣನಾತೀತ. ಅವಳ ಸದ್ಗುಣ ಸೌಂದರ್ಯ ರಾಶಿ ಸಾಮಾನ್ಯ ಸ್ತ್ರೀಯರ ವರ್ಣಿಸುವ ಸಂದರ್ಭದಲ್ಲಿ ಉಪಯೋಗಿಸುವ ಯಾವ ಉಪಮೆಯೂ ಸೀತೆಯ ವಿಷಯದಲ್ಲಿ ಕೆಲಸಕ್ಕೆ ಬಾರದು. ಈ ಉಪಮಾನಗಳಿಂದ ಸೀತಾದೇವಿಯನ್ನು ವರ್ಣಿಸಿ ಯಾರು ಕುಕುವಿ ಎಂಬ ಅಪಕೀರ್ತಿಗೆ ಗುರಿಯಾಗುವರು? ಯಾರಾದರೂ ಒಂದು ಹೆಣ್ಣಿನೊಡನೆ ಸೀತೆಯನ್ನು ಹೋಲಿಸೋಣವೆಂದರೆ ಜಗತ್ತಿನಲ್ಲಿ ಅಂತಹ ಬೇರೊಬ್ಬ ಸೌಂದರ್ಯವತಿ ಯಾರಿದ್ದಾರೆ? ಇನ್ನು ದೇವಕಾಮಿನಿಯರನ್ನು ತೆಗೆದುಕೊಂಡರೆ ಸರಸ್ವತಿ ಬಲು ಆಚಾಳಿ, ಪಾರ್ವತಿಯು ಅರ್ಧಾಂಗಿನಿ, ಅಂದರೆ ಅರ್ಧ ಸ್ತ್ರೀ ಅರ್ಧ ಪುರುಷ. ಕಾಮದೇವನ ಹೆಂಡತಿ ರತಿ ತನ್ನ ಗಂಡ ಅನಂಗ ನೆಂದು ಯಾವಾಗಲೂ ಅಳುಮೂರೆಂದಿರುವವಳು. ಇನ್ನು ವಿಷ ಮತ್ತು ಮಧ್ಯದಂತಹ ಅಣ್ಣ ತಮ್ಮಂದಿರಲ್ಳುಳ್ಳ ಲಕ್ಷ್ಮಿಯನ್ನು ಸೀತೆಗೆ ಹೇಗೆ ಹೋಲಿಸುವುದು?
ಒಂದು ಪಕ್ಷ ಸೌಂದರ್ಯ ಅಮೃತದ ಕಡಲಿದ್ದು, ಪರಮರೂಪಮಯ ಆಮೆ ಇದ್ದು, ಕಾಂತಿಯ ರಜ್ಜುವಿದ್ದು, ಶೃಂಗಾರನ ಪರ್ವತವಿದ್ದು, ಚೆಲುವಿನ ಕಡಲನ್ನು ಸ್ವತಃ ಮನ್ಮಥನೇ ಕಡೆದರೆ ಅಂತಹ ಮಂಥನದಿಂದ ಶೃಂಗಾರ ದೇವತೆಯಾದ ಲಕ್ಷ್ಮೀದೇವಿಯು ಉದ್ಭವಿಸಿದರೆ ಅವಳು ಕೂಡ ಸೀತಾದೇವಿಗೆ ಸಾಟಿಯಾಗಲಾರಳು. ಹಾಗಿರುವಾಗ ಲಾವಣ್ಯ, ಪರಮಸೌಂದರ್ಯ, ಶೋಭಾ ಶೃಂಗಾರಗಳ ಮಧುರಾಕೃತಿಯೇ ಸೀತಾದೇವಿಯು. ಚತುರರಾದ ಸೀತೆಯ ಸಖಿಯರು ಮಧುರವಾಗಿ ಹಾಡುಗಳನ್ನು ಹಾಡುತ್ತಾ ಜೊತೆಯಲ್ಲಿ ಜಾನಕಿಯನ್ನು ಕರೆದುಕೊಂಡು ಹೊರಟರು. ಅಂದವಾದ ಸಿರಿಯನ್ನುಟ್ಟು ಸುಶೋಭಿತಳಾದ ಜಗಜ್ಜನನಿ ನಿರುಪಮಾನ ಸೌಂದರ್ಯ ರಾಶಿಯಾಗಿ ವಿರಾಜಿಸುತ್ತಿದ್ದಳು. ಸಖಿಯರಿಂದ ಆಯಾಯ ಅವಯವಗಳಿಗೂ ಸುಂದರ ಆಭೂಷಣಗಳು ತೊಡಸಲ್ಪಟ್ಟಿದ್ದವು. ಸೀತಾದೇವಿಯು ಸ್ವಯಂವರ ಮಂಟಪದಲ್ಲಿ ಅಡಿಯಿಡುತ್ತಲೇ ಆಕೆಯ ದಿವ್ಯ ಸೌಂದರ್ಯ ಶೋಭೆಯನ್ನು ಕಂಡು ನರನಾರಿಯರೆಲ್ಲರೂ ಮೋಹಿತರಾದರು. ದೇವತೆಗಳು ಹರ್ಷಗೊಂಡು ದುಂದುಬಿಯನ್ನು ನುಡಿಸಿದರು. ಅಪ್ಸರೆಯರು ಹೂಮಳೆಯನ್ನು ಗರೆದು ಸುಸ್ತರವಾಗಿ ಹಾಡತೊಡಗಿದರು. ಸೀತಾದೇವಿಯ ಕರಕಮಲಗಳಲ್ಲಿ ಜಯಮಾಲೆ ಶೋಭಿಸುತ್ತಿತ್ತು. ಎಲ್ಲ ರಾಜರು ಚಕಿತರಾಗಿ ಇದ್ದಕ್ಕಿದ್ದಂತೆ ಆಕೆಯ ಕಡೆಗೆ ನೋಡತೊಡಗಿದರು. ಸೀತೆಯು ಕೂಡ ಚಕಿತಚಿತ್ತಳಾಗಿ ಶ್ರೀರಾಮನನ್ನು ನೋಡತೊಡಗಿದಳು. ಆಗ ಎಲ್ಲ ನರನಾಥರು ಮೋಹಪರವಶರಾದರು. ಮುನಿಗಳ ಬಳಿಯಲ್ಲಿ ಕುಳಿತಿದ್ದ ಸೋದರರಿಬ್ಬರನ್ನು ನೋಡಿದಾಗ ಸೀತೆಯ ಕಣ್ಣುಗಳು ನಿಧಿಯನ್ನು ಪಡೆದಂತೆ ಆನಂದ ಪರವಶವಾಗಿ ಶ್ರೀರಾಮನಲ್ಲೇ ನೆಟ್ಟವು. ಸೀತಾದೇವಿಯು ಗುರುಹಿರಿಯರ ಎದುರು ಇತರ ಸದಸ್ಯರ ಸಮ್ಮುಖದಲ್ಲಿ ಲಜ್ಜೆಪಟ್ಟು ಶ್ರೀರಾಮನನ್ನು ತದೇಕ ದೃಷ್ಟಿಯಿಂದ ನೋಡಲು ಸಂಕೋಚಪಟ್ಟು ಅವನ ರೂಪವನ್ನು ತನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡು ಸಖಿಯರತ್ತ ನೋಡತೊಡಗಿದಳು. ಸಭಾಸದರೆಲ್ಲರೂ ಸೀತೆಯ ಲಾವಣ್ಯ ಮತ್ತು ರಾಮನ ರೂಪವೈಭವವನ್ನು ನಿರ್ನಿಮೇಷರಾಗಿ ನೋಡತೊಡಗಿದರು. ಅವರು ತಮ್ಮ ಆನಂದವನ್ನು ಹೊರಗೆ ಪ್ರಕಟಿಸಲಾರದೆ ಮನಸ್ಸಿನಲ್ಲಿ ಅಡಗಿಸಿಕೊಂಡರು. ಬಳಿಕ ಅವರು ಬ್ರಹ್ಮದೇವರ ಕುರಿತು ಪ್ರಾರ್ಥಿಸಿದರು. ಹೇ ಉದಾತನೆ, ಜನಕನ ಜಡತ್ವವನ್ನು ಕಳೆದು ಯಾವುದೇ ವಿಚಾರ ಮಾಡದೆ ರಾಜನು ತನ್ನ ಪ್ರತಿಜ್ಞೆಯನ್ನು ಬಿಟ್ಟು ಸೀತೆಯ ವಿವಾಹವನ್ನು ರಾಮನೊಂದಿಗೆ ಮಾಡುವಂತೆ ಮಾಡು ಎಂದು ತಮಗೆ ತೋಚಿದಂತೆ ಅವನಿಗೂ ಬುದ್ಧಿಯನ್ನು ಕೊಡು. ಇದೇ ಸರಿಯಾದ ವಿಧಾನ. ಇದರಿಂದ ಜಗತ್ತಿನಲ್ಲಿ ಜನಕನು ಕೂಡ ಎಲ್ಲರಿಗೆ ಒಳ್ಳೆಯವನಾದಾನು. ಇಲ್ಲದೆ ಅವನು ಪಟ್ಟು ಹಿಡಿದಿದ್ದರೆ ಪಶ್ಚಾತ್ತಾಪ ಪಡಬೇಕಾದೀತು. ಜಾನಕಿಗೆ ಈ ಶ್ಯಾಮಲನೆ ತಕ್ಕ ವರ ಎಲ್ಲರ ಏಕಾಭಿಪ್ರಾಯ. ಆಗ ಜನಕ ಮಹಾರಾಜನು ಮಾಗಧರನ್ನು ಕರೆಸಿದನು. ಅವರು ವಂಶದ ಬಿರುದಾವಳಿಯನ್ನು ಉದ್ಗರಿಸುತ್ತಾ ಬಂದರು. ಅರಸ ಹೇಳಿದ, ಹೋಗಿ ನನ್ನ ಪ್ರತಿಜ್ಞೆಯನ್ನು ಎಲ್ಲರಿಗೂ ಶ್ರುತಿಪಡಿಸಿರಿ. ಅವರು ಹೊರಟರು. ಅವರ ಹೃದಯದಲ್ಲಿ ಆನಂದ ಇಳಿಸಲಾದಷ್ಟು ತುಂಬಿತ್ತು. ವಂದಿಮಾಗಧರು ಘೋಷಿಸಿದರು, ಸಕಲ ಮಹೀಪಾಲರೇ ಕೇಳಿ, ನಾವು ಜನಕ ಮಹಾರಾಜರ ದೃಢ ಪ್ರತಿಜ್ಞೆಯನ್ನು ಭುಜಗಳನ್ನೆತ್ತಿ ಸಾರುತ್ತಿದ್ದೇವೆ. ರಾಜರ ಭುಜಬಲವೆಂಬ ಚಂದ್ರಮನಿಗೆ ಈ ಶಿವಧನುಸ್ಸು ರಾಹುವಿದ್ದಂತೆ. ಅದು ತುಂಬಾ ಭಾರವಾಗಿದ್ದು ಕಠೋರವಾಗಿದೆ. ಇದು ಎಲ್ಲರಿಗೂ ತಿಳಿದೇ ಇದೆ. ಮಹಾಬಲಿಶಾಲಿಗಳಾದ ರಾವಣ, ಬಾಣಾಸುರರು ಕೂಡ ಈ ಬಿಲ್ಲನ್ನು ಕಂಡು ಮಾತಿಲ್ಲದೆ ಕಾಲು ತೆಗೆದರು. ಅದನ್ನು ಎತ್ತುವುದರಲ್ಲಿ ಮುಟ್ಟಲು ಕೂಡ ಧೈರ್ಯವಾಗಲಿಲ್ಲ. ಆ ಶಂಭು ಕೋದಂಡವನ್ನು ಯಾರೇ ಆಗಲಿ ಎತ್ತಿ ಮುರಿದರೆ ತ್ರಿಲೋಕ ವಿಜಯಿಯೊಂದಿಗೆ ಅವನನ್ನು ಜಾನಕಿ ಹಿಂದೆ ಮುಂದೆ ನೋಡದೆ ವರಿಸುವಳು. ರಾಜನ ಈ ಪ್ರತಿಜ್ಞೆಯನ್ನು ಕೇಳಿ ಎಲ್ಲ ರಾಜರು ಉತ್ಸುಕರಾದರು. ಪರಾಕ್ರಮರಾದ ಅಭಿಮಾನಿಗಳಾದವರು ಮನದಲ್ಲೇ ಸಿಡಿಬಿಡಿಗೊಂಡರು. ಟೊಂಕ ಕಟ್ಟಿ ಚಡೆಪಡಿಸುತ್ತಾ ಎದ್ದು ತಮ್ಮ ಇಷ್ಟದೈವಕ್ಕೆ ತಲೆಬಾಗಿ ಮುಂದೆ ಸರಿದರು. ಅವರು ವೀರಾವೇಶದಿಂದ ಶಿವಧನಸ್ಸಿನತ್ತ ದೃಷ್ಟಿ ಬೀರಿದರು. ಎಲ್ಲ ಬಲವನ್ನು ಉಪಯೋಗಿಸಿಕೊಂಡು ಅದನ್ನು ಎತ್ತಲು ಪ್ರಯತ್ನಿಸುತ್ತಾರೆ. ಆದರೆ ಅದು ಚಪ್ಪಯ್ಯ ಎಂದರೂ ಮಿಸುಕದು. ವಿವೇಕಶಾಲಿಗಳಾದ ರಾಜರು ಆ ಬಿಲ್ಲಿನತ್ತ ಸುಳಿಯಲೂ ಇಲ್ಲ. ಮೂರ್ಖರಾದ ರಾಜರು ತುಡುಕಿ ಬಿಲ್ಲನ್ನು ಹಿಡಿದುಕೊಳ್ಳುವರು. ಆದರೆ ಕೈಯಲ್ಲಿ ಹರಿಯದಿದ್ದಾಗ ಲಜ್ಜಿತರಾಗಿ ಹಿಮ್ಮೆಟ್ಟುವರು. ಆ ವೀರಾಯೋಧರ ಬಲವನ್ನು ಪಡೆದ ಆ ಬಿಲ್ಲು ಇನ್ನೂ ಭಾರವಾಗುತ್ತಿದೆಯೋ ಎಂಬಂತಿತ್ತು. 10,000 ಮಂದಿ ಅರಸರು ಒಮ್ಮೆಗೆ ಅದನ್ನು ಎತ್ತಲು ಪ್ರಯತ್ನಿಸಿದರೂ ಆ ಬಿಲ್ಲು ಕದರಲಿಲ್ಲ. ಕಾಮಿ ಜನರ ಮಾತಿಗೆ ಪತಿವ್ರತೆಯ ಮನಸ್ಸನ್ನು ಕಮಲದಂತೆ ಅವರ ಬಲದ ಮುಂದೆ ಶಿವಧನುಸ್ಸು ಅಚಲವಾಗಿ ಇದ್ದುಬಿಟ್ಟಿತು. ಎಲ್ಲ ಅರಸರ ಪಾಡು ವೈರಾಗ್ಯವಿಲ್ಲದ ಸನ್ಯಾಸಿಯಂತೆ ನಗೆಪಾಟಲಾಯಿತು. ತಮ್ಮ ಕೀರ್ತಿ, ವಿಜಯ, ಅದ್ಭುತ ಶೌರ್ಯ ಇವೆಲ್ಲವನ್ನು ಅವರು ಧನಸ್ಸಿಗೆ ಒಪ್ಪಿಸಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ಮರಳಿ ಹೊರಟು ಹೋದರು. ಎಲ್ಲ ರಾಜರು ಎದೆಗುಂದಿ ಹತಪ್ರಭರಾಗಿ ತಮ್ಮ ತಮ್ಮ ಜಾಗದಲ್ಲಿ ಹೋಗಿ ಕುಳಿತರು. ರಾಜರುಗಳ ಈ ಸೋಲನ್ನು ಕಂಡು ಜನಕ ಮಹಾರಾಜನು ಅಕುಲಗೊಂಡು ರೋಷಾವೇಶದಿಂದ ನುಡಿದನು, ನನ್ನ ಪ್ರತಿಜ್ಞೆಯನ್ನು ಕೇಳಿ. ಪ್ರಪಂಚದ ಮೂಲೆಮಾರುಗಳಿಂದ ಅನೇಕ ಭೂಪತಿಗಳು ಬಂದರು. ದೇವಧನುಜರು ಕೂಡ ಮನುಜವೇಷ ತಾಳಿ ಬಂದರು. ಇನ್ನೂ ಅನೇಕ ಧೀರವೀರರು ಬಂದರು. ಆದರೆ ಧನುಸ್ಸನ್ನು ಮುರಿದು ಮನೋಹರ ಕನ್ಯೆಯನ್ನು ಜಯಿಸಿ
ಅತ್ಯಂತ ಕಮನೀಯ ಕೀರ್ತಿ ಇವುಗಳನ್ನು ಪಡೆಯುವಂಥವನನ್ನು ಬ್ರಹ್ಮನು ಸೃಷ್ಟಿಸಿಯೇ ಇಲ್ಲವೆಂದು ಕಾಣುತ್ತದೆ. ಜನಕನ ಇನ್ನೂ ಹೇಳುತ್ತಾನೆ, ಈ ಲಾಭ ಯಾರಿಗೆ ಬೇಡ, ಆದರೆ ಯಾರೂ ಶಿವಧನಸ್ಸಿಗೆ ಎದೆ ಏರಿಸಲಿಲ್ಲ. ಎದೆ ಏರಿಸುವುದು ಮುರಿಯುವುದು ಇರಲಿ, ಅದನ್ನು ನೆಲದಿಂದ ಎಳ್ಳಷ್ಟು ಮೇಲಕ್ಕೆತ್ತುವ ಭೂಪನೂ ಕಾಣಲಿಲ್ಲ. ಈಗ ಶೌರ್ಯಾಭಿಮಾನಿಗಳು ಯಾರೂ ಕೋಪಗೊಳ್ಳಬಾರದು. ಈ ಭೂಮಿಯು ವೀರಶೂನ್ಯವೆಂದು ಇದೀಗ ನಾನು ತಿಳಿದುಕೊಂಡೆ. ಈಗ ನೀವೆಲ್ಲ ಆಶೆಯನ್ನು ತೊರೆದು ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿರಿ. ಬ್ರಹ್ಮನು ಸೀತೆಯ ಹಣೆಯಲ್ಲಿ ಮದುವೆಯನ್ನೇ ಬರೆದಿಲ್ಲವೆಂದು ಕಾಣುತ್ತದೆ. ಪಣವನ್ನು ತೊರೆದರೆ ಪುಣ್ಯ ಹೋಗುತ್ತದೆ. ಆದ್ದರಿಂದ ನಾನು ನಿರುಪಾಯನಾಗಿದ್ದೇನೆ. ಮಗಳು ಕನ್ಯೆಯಾಗಿಯೇ ಇರಲಿ, ಇನ್ನೇನು ಮಾಡಲಿ? ರಾಜರುಗಳಿರ, ಈ ಭೂಮಿಯಲ್ಲಿ ವೀರರೇ ಇಲ್ಲವೆಂದು ತಿಳಿದಿದ್ದರೆ ನಾನು ಈ ಪ್ರತಿಜ್ಞೆಯೇ ಮಾಡುತ್ತಿರಲಿಲ್ಲ, ಹೀಗೆ ಅಪಹಾಸ್ಯಕ್ಕೆ ಪಾತ್ರನಾಗುತ್ತಿರಲಿಲ್ಲ. ಜನಕನ ಮಾತುಗಳನ್ನು ಕೇಳಿ ಎಲ್ಲ ಸ್ತ್ರೀ ಪುರುಷರು ಜಾನಕಿಯನ್ನು ನೋಡಿ ದುಃಖಿತರಾದರು. ಆದರೆ ಲಕ್ಷ್ಮಣನು ತನ್ನ ಕೋಪಾವೇಶವನ್ನು ಅಡಗಿಸದಾದನು. ಅವನ ಹುಬ್ಬು ಗಂಟಿಕ್ಕಿತು, ತುಟಿ ಅದರತೊಡಗಿತು, ಕಣ್ಣುಗಳು ಕೋಪದಿಂದ ಕೆಂಪಾದವು. ಜನಕನ ಮಾತುಗಳು ಬಾಣದಂತೆ ನಾಟಿದರೂ ಶ್ರೀ ರಘುವರನ ಭಯದಿಂದ ಏನನ್ನೂ ಮಾತಾಡಲಾರದನು. ಕೊನೆಗೆ ತಡೆಯಲಾರದೆ ಅವನು ಶ್ರೀರಾಮನ ಚರಣಗಳಿಗೆ ದೃಢವಾಗಿ ಹೀಗೆ ಎರಗಿ ಹೇಳಿದನು, ರಘುವಂಶಿಗಳು ಯಾರೇ ಆಗಲೇ ಇದ್ದಲ್ಲಿ ಇಂತಹ ಮಾತನ್ನು ಯಾರೂ ಆಡಲಾರರು. ರಘುಕುಲ ಶಿರೋಮಣಿ ಶ್ರೀರಾಮನಿರುವುದನ್ನು ತಿಳಿದು ಜನಕನು ಇಂತಹ ಅನುಚಿತವಾದ ಮಾತನ್ನು ಆಡಿದ್ದಾನೆ. ಓ ಸೂರ್ಯವಂಶ ತಿಲಕ, ನಾನು ಅಭಿಮಾನದಿಂದ ಅಲ್ಲ, ಸಹಜವಾಗಿ ಹೇಳುತ್ತಿದ್ದೇನೆ. ನೀನು ಅಪ್ಪಣೆ ಕೊಟ್ಟರೆ ನಾನು ಈ ಬ್ರಹ್ಮಾಂಡವನ್ನು ಚೆಂಡಿನಂತೆ ಎತ್ತಿ ಎಸೆಯುತ್ತಾನೆ. ಅದನ್ನು ಹಸಿ ಮಡಕೆಯಂತೆ ಒಡೆದು ಬಿಡುವೆನು. ಸುಮೇರು ಪರ್ವತವನ್ನು ಕೊಡು ಮುಲ್ಲಂಗಿಯಂತೆ ಚೂರು ಚೂರು ಮಾಡಿ ಬಿಡಬಲ್ಲೆನು. ಭಗವಂತ, ನಿನ್ನ ಪ್ರತಾಪದ ಮಹಿಮೆಯ ಮುಂದೆ ಈ ಮುಗ್ಗುಲು ಬಿಲ್ಲು ಎಂದೂ ಲೆಕ್ಕವೇ? ಅಣ್ಣ, ಅಪ್ಪಣೆಯಾದರೆ ನನ್ನ ಗಜಳಕವನ್ನು ನೋಡು. ಕಮಲದ ದಂಟಿನಂತೆ ಧನಸ್ಸನ್ನು ಎತ್ತಿಕೊಂಡು 100 ಯೋಜನೆಗಳವರೆಗೆ ಓಡಬಲ್ಲೆ. ಪ್ರಭು, ನಿನ್ನ ಪ್ರತಾಪ ಬಲದಿಂದ ನಾನು ಈ ಬಿಲ್ಲನ್ನು ನಾಯಿ ಕೊಡೆಯಂತೆ ಮುರುಟಿ ಹಾಕಬಲ್ಲೆ. ಹಾಗೆ ಮಾಡದಿದ್ದರೆ ನಾನು ಮತ್ತೆಂದಿಗೂ ಬಿಲ್ಲು ಬತ್ತಳಿಗೆಯನ್ನು ಮುಟ್ಟಲಾರೆ ಎಂದು ಪ್ರಭುವಿನ ಪಾದದಾಣೆ ಮಾಡಿ ಹೇಳುತ್ತೇನೆ. ಲಕ್ಷ್ಮಣನ ಈ ಕ್ರೋಧ ತುಂಬಿದ ಮಾತುಗಳಿಂದ ಭೂಮಿಯು ಕಂಪಿಸಿತು. ದಿಗ್ಗಜಗಳು ಗಡಗಡನೆ ನಡುಗಿದಳು. ಅಲ್ಲಿ ನೆರೆದ ರಾಜರು ಜನರು ಎಲ್ಲರೂ ಭಯಾಕ್ರಾಂತರಾದರು. ಸೀತೆಯ ಮನಸ್ಸಿಗೆ ಹರ್ಷವಾಯಿತು. ಜನಕನು ಪೆಚ್ಚಾದನು. ಗುರು ವಿಶ್ವಾಮಿತ್ರರು, ಶ್ರೀ ರಘುನಾಥನು ಎಲ್ಲ ಮುನಿಗಳು ಮನಸ್ಸಿನಲ್ಲಿ ಆನಂದಪಟ್ಟು ಪುಲಕಿತರಾದರು. ಶ್ರೀರಾಮನು ಸನ್ನೆಯಿಂದ ಲಕ್ಷ್ಮಣನನ್ನು ತಡೆದು ಪ್ರೇಮದಿಂದ ತನ್ನ ಬಳಿ ಕುಳ್ಳರಿಸಿಕೊಂಡನು. ಇದೇ ಶುಭ ಸಮಯವೆಂದರಿತ ವಿಶ್ವಾಮಿತ್ರರು ಅತ್ಯಂತ ಪ್ರೇಮದಿಂದ, ರಾಮ ಏಳು, ಶಿವಧನಸ್ಸನ್ನು ಮುರಿ, ಮಗು, ಜನಕನ ಸಂತಾಪವನ್ನು ಕಳೆ ಎಂದು ಹೇಳಿದನು. ಗುರುವಿನ ಮಾತುವನ್ನು ಕೇಳಿ ಶ್ರೀರಾಮನು ಅವರ ಚರಣಗಳಲ್ಲಿ ತಲೆಬಾಗಿದನು. ಅವನ ಮನಸ್ಸಿನಲ್ಲಿ ಹರ್ಷವಾಗಲಿ ವಿಷಾದವಾಗಲಿ ಉಂಟಾಗಲಿಲ್ಲ. ಅವನು ಸಹಜವಾದ ಶಾಂತ ಸ್ವಭಾವದಿಂದ ಸಿಂಹವನ್ನು ನಾಚಿಸುವ ಟಿವಿಯಿಂದ ಎದ್ದು ನಿಂತನು. ವೇದಿಕೆ ಎಂಬ ಉದಯಗಿರಿಯ ಮೇಲೆ ರಘುವರನೆಂಬ ಬಾಲರವಿಯು ಉದಿತನಾಗುತ್ತಿದ್ದಂತೆ ಎಲ್ಲ ಸಂತರೆಂಬ ಸರೋಜಗಳು ಅರಳಿದವು. ಲೋಚನ ಭೃಂಗಗಳು ಹರ್ಷಗೊಂಡವು. ಅರಸರ ಆಶಾನಿಶಿಯು ಅಳಿಯಿತು. ಅವರ ಮಾತುಗಳೆಂಬ ತಾರೆಗಳು ಮಂಕಾದವು. ದುರಭಿಮಾನಿಗಳಾದ ಅರಸರೆಂಬ ಕುಮುದಗಳು ಬಾಡಿದವು. ಕಪಟರಾಜರೆಂಬ ಗೂಬೆಗಳು ತಲೆಮರೆಸಿಕೊಂಡವು. ಮುನಿಗಳು ಹಾಗೂ ದೇವತೆಗಳೆಂಬ ಚಕ್ರವಾಕಗಳು ಶೋಕರಹಿತರಾದರು. ಹೂಗಳ ಮಳೆ ಸುರಿಸಿ ತಮ್ಮ ಸೇವೆಯನ್ನು ಪ್ರದರ್ಶಿಸಿದರು. ಶ್ರೀರಾಮನು ಭಕ್ತಿ ಶ್ರದ್ಧೆಯಿಂದ ಗುರುಗಳ ಚರಣಗಳಿಗೆ ವಂದಿಸಿ ಮುನಿಗಳ ಆಜ್ಞೆಯನ್ನು ಪ್ರಾರ್ಥಿಸಿದನು. ಸಕಲ ಜಗದೊಡೆಯನಾದ ಶ್ರೀರಾಮನು ಶ್ರೇಷ್ಠನಾದ ಸಲಗದ ಠೀವಿಯಿಂದ ಸಹಜವಾಗಿ ನಡೆದುಕೊಂಡು ಹೋಗುತ್ತಿರುವನು. ಶ್ರೀರಾಮಚಂದ್ರನು ಎದ್ದು ನಡೆದುದನ್ನು ನೋಡಿ ಜನಕಪುರದ ನರನಾರಿಯರು ಸುಖಿಗಳಾದರು. ಅವರ ಶರೀರ ರೋಮಾಂಚವಾಯಿತು. ಅವರು ದೇವಪಿತೃಗಳಿಗೆ ವಂದಿಸಿ ತಮ್ಮ ಪುಣ್ಯವನ್ನು ನೆನೆದು ಹೀಗೆ ಬೇಡಿಕೊಂಡರು, ಓ ಸ್ವಾಮಿ ಗಣಪತಿಯೇ, ನಮ್ಮ ಪೂರ್ವ ಪುಣ್ಯ ಫಲ ಏನಾದರೂ ಇದ್ದರೆ ಶ್ರೀರಾಮನು ಶಿವಧನಸ್ಸನ್ನು ಕಮಲದಂಟಿನಂತೆ ಮುರಿದು ಬಿಡಲಿ. ವಾತ್ಸಲ್ಯಪೂರ್ವಕವಾಗಿ ಶ್ರೀರಾಮಚಂದ್ರನನ್ನು ನೋಡಿ ಸಖಿಯರನ್ನು ತನ್ನ ಬಳಿಗೆ ಕರೆದು, ಸೀತಾದೇವಿಯ ತಾಯಿಯಾದ ಸುನಯನಾದೇವಿಯು ಸ್ನೇಹಪರವಶಳಾಗಿ ಬಿಕ್ಕುತ್ತಾ ಹೇಗೆ ಹೇಳಿದಳು, ಸಖಿಯರೇ, ಎಲ್ಲರೂ ವಿನೋದವಾಗಿ ನೋಡುತ್ತಿದ್ದಾರಲ್ಲ, ನಮಗೆ ಹಿತವನ್ನು ಬಯಸುವವರು ಯಾರಾದರೂ ವಿಶ್ವಾಮಿತ್ರರಿಗೆ ಹೇಳಿದರೆ ಚೆನ್ನಾಗಿತ್ತು. ಈ ಘೋರವಾದ ಶಿವಧನುಸ್ಸನ್ನು ಎತ್ತಲು ಏನೂ ಅರಿಯದ ಹಸುಳೆ ಈ ರಾಮನಿಗೆ ಆಜ್ಞಾಪಿಸುವುದು ಒಳ್ಳೆಯದಲ್ಲ. ರಾವಣನು ಬಾಣಾಸುರರನ್ನು ಈ ಬಿಲ್ಲನ್ನು ಮುಟ್ಟಲು ಆಗದೆ ಹೋದರೂ ಎಲ್ಲ ದರ್ಪಿಷ್ಟ ರಾಜರು ಸೋತರು. ಅಂತಹ ಮಹಾಧನುಸ್ಸನ್ನು ಈ ಸುಕುಮಾರ ಕೈಗೆ ಕೊಡುತ್ತಿದ್ದಾರಲ್ಲ. ಬಾಲಹಂಸವು ಎಲ್ಲಾದರೂ ಮಂದರಾಚಲವನ್ನು ಎತ್ತಬಲ್ಲದೆ? ಹೋಗಲಿ, ಜನಕ ಮಹಾರಾಜರದು ಇದು ತಪ್ಪಿಸಬಹುದಿತ್ತು. ಆದರೆ ಅವರ ಬುದ್ಧಿ ಕೌಶಲ್ಯವೆಲ್ಲ ಉಡುಗಿ ಹೋಗಿದೆ.
ವಿಧಿವಿಲಾಸವನ್ನು ಯಾರು ಬಲ್ಲರು? ಆಗ ಒಬ್ಬ ಚತುರೆ ಒಂದು ಮೆಲುದನಿಯಲ್ಲಿ ಹೇಳಿದಳು, ಮಹಾರಾಣಿ, ತೇಜಸ್ವಿಯರ ವಿಷಯದಲ್ಲಿ ವಯಸ್ಸನ್ನು ಎಣಿಸಬಾರದು. ಕುಂಭಸಂಭವನಾದ ಅಗಸ್ತ್ಯನಲ್ಲಿ ವಿಶಾಲವಾದ ಮಹಾಸಮುದ್ರದಲ್ಲಿ, ಆದರೆ ಅವನು ಆ ಕಡಲನ್ನೇ ಕುಡಿದು ಲೋಕಪ್ರಸಿದ್ಧನಾದನು. ಸೂರ್ಯಮಂಡಲವು ನೋಡುವಾಗ ಸಣ್ಣದಿದ್ದರೂ ಅದು ಉದಯವಾದ ಕೂಡಲೇ 3 ಲೋಕಗಳ ಕತ್ತಲೆಯನ್ನು ಮಯವಾಗುವುದಿಲ್ಲವೇ? ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಇತರ ದೇವತೆಗಳು ಕೂಡ ಸಣ್ಣ ಸಣ್ಣ ಮಂತ್ರಗಳಿಗೆ ವಶವಾಗುವುದಿಲ್ಲವೇ? ಮದಗಜವನ್ನು ಸಣ್ಣ ಅಂಕುಶ ನಿಯಂತ್ರಿಸುವುದಿಲ್ಲವೇ? ಕಾಮದೇವನು ಹೂವಿನ ಬಿಲ್ಲು ಬಾಣಗಳಿಂದಲೇ ಸಕಲ ಭುವನಗಳನ್ನು ವಶಪಡಿಸಿಕೊಂಡಿದ್ದಾನೆ. ದೇವಿ, ಆದ್ದರಿಂದ ನೀವು ಸಂದೇಹವನ್ನು ತೊರೆಯಿರಿ. ಮಹಾರಾಣಿ ಕೇಳಿ, ರಾಮಚಂದ್ರನು ಖಂಡಿತವಾಗಿ ಧನಸ್ಸನ್ನು ಮುರಿಯುತ್ತಾನೆ. ಸಖಿಯ ಮಾತು ಕೇಳಿ ರಾಣಿಗೆ ರಾಮಚಂದ್ರನ ಸಾಮರ್ಥ್ಯದ ಕುರಿತು ನಂಬಿಕೆ ಉಂಟಾಯಿತು. ವಿಷಾದವು ಹರಿದು ಹೋಯಿತು. ಶ್ರೀರಾಮನ ಬಗೆಗೆ ಆಕೆಯ ಪ್ರೇಮ ಉಕ್ಕಿ ಹರಿಯಿತು. ಆಗ ಶ್ರೀರಾಮಚಂದ್ರನ ನೋಡಿ ಸೀತೆಯು ವ್ಯಾಕುಲ ಚಿತ್ತಳಾಗಿ ಕಂಡ ದೇವರಿಗೆಲ್ಲ ಕೈ ಮುಗಿದು ಮನದಲ್ಲೇ ಹರಕೆ ಹೊತ್ತಳು. ಪಾರ್ವತಿ, ಪರಮೇಶ್ವರರೇ, ನನಗೆ ಒಲಿಯಿರಿ. ನಾನು ಮಾಡಿದ ಸೇವೆಗೆ ಪ್ರಸನ್ನರಾಗಿ ನನ್ನ ಮೇಲೆ ಕೃಪೆಗೈದು ಶಿವಧನುಸ್ಸಿನ ಭಾರವನ್ನು ತಗ್ಗಿಸಿಬಿಡಿ. ಓ ಗಣನಾಯಕ, ವರದಾಯಕ, ಇಂದಿನ ದಿನದಿಂದ ನಿರೀಕ್ಷೆಯಲ್ಲೇ ನಿನ್ನನ್ನು ನಾನು ಸೇವಿಸುತ್ತಾ ಬಂದಿರುವೆನು. ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಧನುಸ್ಸಿನ ಭಾರವನ್ನು ಹಗುರ ಮಾಡು ಪ್ರಭು. ಸೀತಾದೇವಿಯು ರಘುನಾಥನನ್ನು ನೋಡಿ ಧೈರ್ಯ ತಂದುಕೊಂಡು ಭಗವಾನ್ ಭಾಸ್ಕರನಿಗೆ ಹಾಗೂ ಇತರ ದೇವತೆಗಳಿಗೆ ಹರಕೆ ಹೊರುತ್ತಿದ್ದಳು. ಆಕೆಯ ಕಣ್ಣುಗಳಲ್ಲಿ ಪ್ರೇಮದ ಕಂಬನಿ ತುಂಬಿತ್ತು. ಶರೀರ ರೋಮಾಂಚನವಾಗಿತ್ತು, ಕಂಪಿಸುತ್ತಿತ್ತು. ಚೆನ್ನಾಗಿ ಕಣ್ತುಂಬ ಶ್ರೀರಾಮನ ಚೆಲುವನ್ನು ವೀಕ್ಷಿಸಿ ಮತ್ತೆ ತಂದೆಯ ಪ್ರತಿಜ್ಞೆಯನ್ನು ನೆನೆದಾಗ ಸೀತೆಯ ಮನಸ್ಸು ಕ್ಷುಬ್ಧವಾಯಿತು. ಆಕೆ ಮನದಲ್ಲೇ ಮಿಡುಕತೊಡೆದಳು. ಅಯ್ಯೋ, ನನ್ನ ತಂದೆಯವರು ಎಂಥ ದಾರುಣ ಹಠಕ್ಕೆ ಕಟ್ಟುಬಿದ್ದಿರುವರು. ಲಾಭನಷ್ಟಗಳ ಯೋಚನೆಯೇ ಅವರಿಗಿಲ್ಲವಲ್ಲ. ಇವರ ಮಂತ್ರಿಗಳೆಲ್ಲರೂ ಒಳ್ಳೆಯ ಬುದ್ಧಿಶಾಲಿಗಳೇ, ಆದರೆ ಹೆದರಿಕೆಯಿಂದಾಗಿ ಅವರು ರಾಜರಿಗೆ ಬುದ್ಧಿ ಹೇಳಲಾರರು. ಪಂಡಿತರಿರುವ ಈ ಸಭೆಯಲ್ಲಿ ಎಂಥ ಅನುಚಿತ ನಡೆಯುತ್ತಿದೆ. ಕುಲೀಶ ಕಠೋರವಾದ ಕೋದಂಡವೆಲ್ಲಿ? ಕಿಶೋರಾವಸ್ಥೆಯಲ್ಲಿರುವ ಕೋಮಲಾಗ್ರತನಾದ ಈ ಶ್ಯಾಮಲ ಸುಂದರನಲ್ಲಿ? ಅಯ್ಯೋ ವಿಧಿಯೇ, ನಾನು ಹೃದಯದಲ್ಲಿ ಹೇಗೆ ಧೈರ್ಯ ತಂದುಕೊಳ್ಳಲಿ? ಶಿರೀಷ ಕುಸುಮದ ಕಣದಿಂದ ವಜ್ರವನ್ನು ಕತ್ತರಿಸಲಾದೀತೆ. ಇಡೀ ಸಭೆಗೆ ಮಂಕು ಬಡಿದಿದೆ. ಆದ್ದರಿಂದ ಎಲೆ ಶಂಭುಚಾಪವೇ, ಈಗ ನೀನೇ ನನಗೆ ದಿಕ್ಕು. ನೀನು ನಿನ್ನ ಜಡತ್ವವನ್ನು ಜನರ ಮೇಲೆ ಹಾಕಿ ಶ್ರೀ ರಘುನಾಥನ ಕೋಮಲತ್ವವನ್ನು ಗಮನಿಸಿ ಅಷ್ಟೇ ಹಗುರವಾಗಿ ಬಿಡು. ಈ ಪರಿ ಸೀತೆಯ ಮನಸ್ಸು ವ್ಯಾಕುಲವಾಗಿದೆ. ಕ್ಷಣದ ಒಂದೊಂದು ಕಣವೂ 100 ಯುಗಗಳಂತೆ ಕಳೆಯುತ್ತಿವೆ. ಪ್ರಭು ರಾಮಚಂದ್ರನನ್ನು ನೋಡಿ ಮತ್ತೆ ನೆಲದತ್ತ ದಿಟ್ಟಿಸುತ್ತಿದ್ದ ಸೀತೆಯ ಚಂಚಲ ನಯನಗಳು ಚಂದ್ರಮಂಡಲವೆಂಬ ಬಾನಿನಲ್ಲಿ ಕಾಮದೇವನೆರಡು ಮೀನುಗಳು ಕ್ರೀಡಿಸುತ್ತಿವೆಯೇನೋ ಎಂಬಂತೆ ಕಂಗೊಳಿಸುತ್ತಿದ್ದವು. ಸೀತೆಯ ಮಾತೆಂಬ ತುಂಬಿ ಆಕೆ ಮುಖರೂಪಿ ಕಮಲದಲ್ಲಿ ತಡೆದು ಬಿಟ್ಟಿತು. ಲಜ್ಜೆಯ ರಾತ್ರಿಯನ್ನು ಕಂಡು ಅದು ಹೊರಗೆ ಬರುತ್ತಿರಲಿಲ್ಲ. ಲೋಭಿಯ ಸಂಪತ್ತು ಮನೆಯ ಮೂಲೆಯಲ್ಲಿ ಹುದುಗಿರುವಂತೆ ಸೀತೆಯ ಕಂಬನಿಯ ಕಣ್ಣಿನ ತುದಿಯಲ್ಲೇ ನಿಂತು ಬಿಟ್ಟಿತು. ಗುಲ್ಬಣವಾದ ತನ್ನ ವ್ಯಾಕುಲತೆಯನ್ನು ಕಂಡು ಸೀತೆಯು ಸಂಕೋಚಗೊಂಡಳು. ಮತ್ತೆ ಧೈರ್ಯ ತಾಳಿ ಅಂದುಕೊಂಡಳು, ಮನಸ ವಾಚ ಕರ್ಮಣ ನನ್ನ ನಿಶ್ಚಯವು ಧರ್ಮಬದ್ಧವಾಗಿದ್ದರೆ, ನಿಜವಾಗಿ ನನ್ನ ಮನಸ್ಸು ರಾಮಚಂದ್ರನ ಪಾದಪದ್ಮಗಳಲ್ಲಿ ಅಂಕಿತವಾಗಿದ್ದರೆ, ಎಲ್ಲ ಹೃದಯದಲ್ಲಿ ವಾಸಿಸುವ ಭಗವಂತನು ನನ್ನನ್ನು ಖಂಡಿತವಾಗಿ ರಘುವರನ ದಾಸಿಯನ್ನಾಗಿ ಮಾಡಲಿ. ನಿಜವಾದ ಪ್ರೀತಿಯುಳ್ಳವರಿಗೆ ಪ್ರಿಯ ವಸ್ತುವು ಖಂಡಿತವಾಗಿ ದೊರೆಯುತ್ತದೆ. ಇದರಲ್ಲಿ ಎಳ್ಳಷ್ಟೂ ಸಂದೇಹವಿಲ್ಲ. ಇವಳು ಶ್ಯಾಮನತ್ತ ನೋಡಿ, ಈ ಶರೀರದಲ್ಲಿ ಪ್ರಾಣಗಳು ಇರುವುದಾದರೆ ಅವು ಇವನಿಗಾಗಿಯೇ ಇರುವುವು, ಇಲ್ಲವಾದರೆ ಇಲ್ಲ ಎಂದು ನಿಶ್ಚಯಿಸಿಕೊಂಡಳು. ಕೃಪಾನಿಧಾನನಾದ ಶ್ರೀರಾಮನು ಎಲ್ಲ ವಿಷಯವನ್ನು ಗ್ರಹಿಸಿಕೊಂಡನು. ಅವನು ಸೀತೆಯನ್ನು ನೋಡಿ ಬಳಿಕ ಗರುಡನು ಒಂದು ಸಣ್ಣದಾದ ಹಾವನ್ನು ನೋಡುವಂತೆ ಧನಸ್ಸಿನತ್ತ ನೋಡಿದನು. ರಘುಕುಲ ಮಣಿಯಾದ ಶ್ರೀರಾಮಚಂದ್ರನು ಶಂಭುಕೋದಂಡದತ್ತ ದೃಷ್ಟಿ ಬೀರುವುದನ್ನು ಕಂಡು ಲಕ್ಷ್ಮಣನು ಪುಲಕಿತನಾಗಿ ಬ್ರಹ್ಮಾಂಡವನ್ನು ಕಾಲಿನಿಂದ ಅದಮಿ ಹೀಗೆ ನುಡಿದನು, ಎಲೆ ದಿಗ್ಗಜಗಳಿರ, ಭೂಮಿಯನ್ನು ಹೊತ್ತ ಆಮೆಯೇ, ಆದಿಶೇಷನೇ, ಆದಿವರಾಹನೇ, ಧೈರ್ಯದಿಂದ ಭೂಮಿಯನ್ನು ಹೊತ್ತುಕೊಂಡಿರಿ. ಅದು ಸಿಡಿದು ಹೋದೀತು. ಜೋಕೆ, ಶ್ರೀರಾಮಚಂದ್ರನು ಶಿವಧನಸ್ಸನ್ನು ಮುರಿಯಲು ಬಯಸುತ್ತಿರುವನು. ನನ್ನ ಅಪ್ಪಣೆಯನ್ನು ಕೇಳಿ ಎಚ್ಚರಗೊಳ್ಳಿ. ಶ್ರೀರಾಮನು ಧನಸ್ಸಿನ ಬಳಿಗೆ ಬಂದಾಗ ಅಲ್ಲಿದ್ದ ನರನಾರಿಯರೆಲ್ಲ ದೇವತೆಗಳು ಹಾಗೂ ತಮ್ಮ ತಮ್ಮ ಪುಣ್ಯವನ್ನು ಬೇಡಿಕೊಂಡರು. ಎಲ್ಲರ ಸಂದೇಹ, ಅಜ್ಞಾನ, ನೀಚರಾಜರ ದುರಭಿಮಾನ, ಪರಶುರಾಮರ ಗರ್ವದ ಗುರುತ್ವ, ಸುರಮುನಿವರರ ಕಾತರತೆ, ಸೀತೆಯ ಚಿಂತೆ, ಜನಕನ ಪಶ್ಚಾತ್ತಾಪ, ರಾಣಿಯರ ದಾರುಣ ದುಃಖದ ದಾವಾನಲ, ಇವೆಲ್ಲ ಶಂಭುಚಾಪ ಎಂಬ ದೊಡ್ಡ ಹಡಗನ್ನು ಗುಂಪು ಕಟ್ಟಿಕೊಂಡು ಏರಿದ್ದವು. ಅವುಗಳು ರಾಮನ ಬಾಹುಬಲವೆಂಬ ಅಪಾರ ಸಾಗರವನ್ನು ದಾಟಬೇಯಿಸಿದ್ದವು. ಆದರೆ ಅಂಬಿಗನೇ ಇಲ್ಲ.
ಶ್ರೀರಾಮನು ಅಲ್ಲಿ ನೆರೆದ ಜನರತ್ತ ನೋಡಿದಾಗ ಅವರು ಬರೆದ ಚಿತ್ತಾರದಂತೆ ಕಂಡರು. ಮತ್ತೆ ಕೃಪಾಂಧನ ಸೀತೆಯ ಕಡೆಗೆ ನೋಡಿದನು. ಆಕೆ ವಿಶೇಷವಾಗಿ ವ್ಯಾಕುಲನಾಗಿರುವುದನ್ನು ತಿಳಿದನು. ಸೀತಾದೇವಿಯು ಹೆಚ್ಚಾದ ವ್ಯಾಕುಲತೆ ಆಗಿರುವುದನ್ನು ಗ್ರಹಿಸಿದನು. ಅವಳಿಗೆ ಒಂದೊಂದು ಕ್ಷಣವೂ ಕಲ್ಪದಂತೆ ಅನಿಸುತ್ತಿತ್ತು. ಬಾಯಾರಿದವನು ನೀರಿಲ್ಲದೆ ಪ್ರಾಣ ಬಿಟ್ಟ ಮೇಲೆ ಅಮೃತದ ಕೆರೆಯೇ ಸಿಕ್ಕಿದರೂ ಏನು ಮಾಡಿತು? ಪೈರೆಲ್ಲ ಒಣಗಿ ಹೋದ ಮೇಲೆ ಮಳೆ ಬಂದರೆ ಏನು ಪ್ರಯೋಜನ? ಸಮಯ ಕಳೆದು ಹೋದ ಬಳಿಕ ಪಶ್ಚಾತ್ತಾಪಪಟ್ಟರೆ ಏನು ಲಾಭ? ವಿಧವಾಗಿ ಆಲೋಚಿಸಿ ಶ್ರೀರಾಮನು ಸೀತಾದೇವಿಯತ್ತ ನೋಡಿದ. ಆಕೆಯ ಪ್ರೇಮ ವಿಶೇಷವನ್ನು ಕಂಡು ಅವನು ಪುಲಕಿತನಾದನು. ಮನಸ್ಸಿನಲ್ಲೇ ಗುರುವನ್ನು ವಂದಿಸಿದನು. ಮತ್ತೆ ಅತಿ ಉತ್ಸಾಹದ ಧನುಸ್ಸನ್ನು ಎತ್ತಿದನು. ಅದನ್ನು ಹಿಡಿದುಕೊಳ್ಳುತ್ತಲೇ ಅದು ಮಿಂಚಿನಂತೆ ಪ್ರಕಾಶಿಸಿತು. ಆಕಾಶದಲ್ಲಿನ ವಿದ್ಯುಲ್ಲತೆಯೆಂದು ಏರ್ಪಟ್ಟಿತು. ಶ್ರೀರಾಮನು ಧನುಸ್ಸನ್ನು ಕೈಗೆತ್ತಿಕೊಂಡಿದ್ದರಲ್ಲೇ ಹೆದೆಯೇರಿಸುವುದಿರಲಿ, ಜೋರಾಗಿ ಎಳೆದುದಾಗಲಿ ಯಾರ ಕಣ್ಣಿಗೂ ಬೀಳಲಿಲ್ಲ. ಅಂದರೆ ಅಷ್ಟು ವೇಗವಾಗಿ ಆ ಕ್ರಿಯೆ ನಡೆದು ಹೋಯಿತು. ಶ್ರೀರಾಮನು ಧನುಸ್ಸನ್ನು ಹಿಡಿದು ನಿಂತಿರುವುದನ್ನು ಮಾತ್ರ ಎಲ್ಲರೂ ಗಮನಿಸಿದರು. ಆಗಲೇ ಶ್ರೀರಾಮ ಧನುಸ್ಸನ್ನು ಮಧ್ಯದಲ್ಲಿ ಮುರಿದು ಹಾಕಿದನು. ಧನುರ್ಭಂಗದ ಕಠೋರ ಭಯಂಕರ ಧ್ವನಿಯು 3 ಲೋಕಗಳಲ್ಲಿಯೂ ತುಂಬಿ ಹೋಯಿತು. ಘೋರವಾದ ಈ ಕಠೋರ ಶಬ್ದವು ಸಮಸ್ತ ಲೋಕಗಳಲ್ಲಿ ಪ್ರತಿಧ್ವನಿಸಿತು. ಸೂರ್ಯನ ರಥದ ಕುದುರೆಗಳು ದಾರಿ ತಪ್ಪಿ ನಡೆದವು. ದಿಗ್ಗಜಗಳು ಗೀಡತೊಡಗಿದವು. ಭೂಮಿಯು ಕಂಪಿಸಿತು. ಆದಿಶೇಷ, ವರಾಹ, ಅಕ್ಷಕಗಳು ಕಳವಳಗೊಂಡರು. ದೇವತೆಗಳು, ರಾಕ್ಷಸರು, ಮುನಿಗಳು ತಮ್ಮ ಕಿವಿಗಳನ್ನು ಮುಚ್ಚಿಕೊಂಡರು. ಇದೆಂಥ ಘೋರಧ್ವನಿ ಎಂದು ವಿಚಾರಮಗ್ನರಾದರು. ಶ್ರೀರಾಮನು ಶಿವನ ಬಿಲ್ಲನ್ನು ಮುರಿದನು ಎಂದು ನಿಚ್ಚಳವಾದ ಮೇಲೆ ಎಲ್ಲರೂ ಜಯ ಜಯಕಾರ ಧ್ವನಿಗೈದರು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ. ಶ್ರೀರಾಮಚಂದ್ರನ ಅಪಾರ ಭುಜಬಲ ಸಮುದ್ರವು ಶಂಕರನ ಚಾಪವೇ ಹಡಗು. ಅಜ್ಞಾನಾದಿ ಕಾರಣಗಳಿಂದ ಈ ಹಡಗನ್ನು ಆಶ್ರಯಿಸಿದವರೆಲ್ಲರೂ ಧನುರ್ಭಂಗದಿಂದಾಗಿ ಶ್ರೀರಾಮನ ಪರಾಕ್ರಮವೆಂಬ ಸಮುದ್ರದಲ್ಲಿ ಮುಳುಗಿ ಹೋದರು. ಶ್ರೀರಾಮಚಂದ್ರನು ಧನಸ್ಸಿನ 2 ತುಂಡುಗಳನ್ನು ನೆಲಕ್ಕೆಸೆದನು. ಇದನ್ನು ಕಂಡ ಜನರೆಲ್ಲರೂ ಸಂತೋಷದಲ್ಲಿ ಮುಳುಗಿ ಹೋದರು. ವಿಶ್ವಾಮಿತ್ರರೆಂಬ ಒಂದು ಪವಿತ್ರವಾದ ಸಾಗರವು, ಅವರ ವಾತ್ಸಲ್ಯವೇ ಸುಂದರವೂ ಅಗಾಧವೂ ಆದ ನೀರು. ಚಂದ್ರನನ್ನು ನೋಡಿ ಸಮುದ್ರದ ಅಲೆಗಳು ಉಕ್ಕುವಂತೆ ಶ್ರೀರಾಮನ ಮುಖಚಂದ್ರನನ್ನು ನೋಡಿ ಅಲ್ಲಿದ್ದವರ ಶರೀರಗಳು ಪುಳಕಿತಗೊಂಡವು. ಆಗಸದಲ್ಲಿ ಜೋರಾಗಿ ನಗಾರಿಗಳು ಉರಿಯತೊಡಗಿದವು. ದೇವಾಂಗನೆಯರು ಗಾನ ಮಾಡುತ್ತಾ ನಟಿಸತೊಡಗಿದರು. ಬ್ರಹ್ಮಾದಿ ದೇವತೆಗಳು, ಸಿದ್ಧರು, ಮುನೀಶ್ವರರು ಪ್ರಭುವನ್ನು ಪ್ರಶಂಸಿಸುತ್ತಾ ಶಾಸನಗಳನ್ನು ಹಾಡತೊಡಗಿದರು. ಅವರು ರಂಗುರಂಗಿನ ಹೂವುಗಳು ಹಾಗೂ ಮಾರಿಗಳನ್ನು ಮಳೆಗರೆಯತೊಡಗಿದರು. ಕಿನ್ನರರು ಸರಸಗೀತೆಗಳನ್ನು ಹಾಡತೊಡಗಿದರು. ಚತುರ್ದಶ ಭುವನಗಳಲ್ಲಿ ಜಯಕಾರದ ಧ್ವನಿಯು ಹಬ್ಬಿತು. ಅದರ ನಡುವೆ ಧನುಸ್ಸು ಮುರಿದ ಶಬ್ದದ ಪ್ರತಿಧ್ವನಿಯು ಯಾವಾಗ ವಿಲೀನವಾಯಿತೆಂಬುದು ಯಾರಿಗೂ ತಿಳಿಯಲಿಲ್ಲ. ಅಲ್ಲಲ್ಲಿ ಸ್ತ್ರೀ ಪುರುಷರು ಮೈಯುಬ್ಬಿ ಶ್ರೀರಾಮನು ಶಿವಧನುಸ್ಸನ್ನು ಮುರಿದನು ಎಂದು ಆಡಿಕೊಳ್ಳುತ್ತಿದ್ದರು. ಧೀರಮತಿಗಳಾದ ವಂದಿಮಾಗದರು, ಸೂತರು ಶ್ರೀರಾಮಚಂದ್ರನ ಬಿರುದುಗಳನ್ನು ಬೆಳೆಸುತ್ತಾ ಎಲ್ಲ ಜನರು ಆನೆ, ಕುದುರೆ, ಧನ, ರತ್ನ, ವಸ್ತ್ರಾಯುಗಳನ್ನು ಉಡುಗೊರೆಯಾಗಿ ಅರ್ಪಿಸಿದರು. ತಾಳ, ಮೃದಂಗ, ಶಂಖ, ನಾದಸ್ವರ, ಡೋಲು, ಮನೋಹರವಾದ ನಗಾರಿಗಳೇ ಮುಂತಾದ ಅನೇಕ ಪ್ರಕಾರದ ವಾದ್ಯಗಳು ಮೊಳಗಿದವು. ಯುವತಿಯರು ಮಂಗಳ ಗೀತೆಗಳನ್ನು ಶೋಭನೆಗಳನ್ನು ಹಾಡತೊಡಗುತ್ತಿದ್ದಾರೆ. ಒಣಗುತ್ತಿದ್ದ ಭತ್ತದ ಪೈರಿಗೆ ಮಳೆ ಬಂದಂತೆ ತನ್ನ ಸಖಿಯರ ಸಹಿತ ಮಹಾರಾಣಿಯು ಹರ್ಷಗೊಂಡಳು. ಈಜುತ್ತಾ ಬೆಳೆಯುವುದವನಿಗೆ ನೆಲ ಸಿಕ್ಕಿದಂತೆ ಜನಕ ಮಹಾರಾಜನು ತನ್ನ ಚಿಂತೆಯನ್ನು ತೊರೆದು ಸುಖಿಯಾದನು. ಸೂರ್ಯೋದಯದಿಂದ ದೀಪವು ಮಂಕಾಗುವಂತೆ ಧನುರ್ಭಂಗ ರಾಜರ ಮುಖಗಳು ನಿಸ್ತೇಜವಾದವು. ಸೀತಾದೇವಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಜಾತಕ ಪಕ್ಷಿಗೆ ಸ್ವಾತಿಯ ನೀರು ದೊರಕಿದಂತೆ ಸೀತೆಯು ತೃಪ್ತಳಾದಳು. ಲಕ್ಷ್ಮಣನು ಶ್ರೀರಾಮಚಂದ್ರನನ್ನು ಮರಿಚಕೋರುವ ಚಂದ್ರನನ್ನು ನೋಡುತ್ತಿರುವಂತೆ ನೆಟ್ಟನೋಡಿನಿಂದ ನೋಡುತ್ತಿದ್ದನು. ಆಗ ಶತಾನಂದರ ಆಜ್ಞೆಯಂತೆ ಸೀತೆಯು ಶ್ರೀರಾಮನ ಬಳಿಗೆ ತೆರಳಿದಳು. ರೂಪವತಿಯರು, ಚತುರರು ಆದ ಸಖಿಯರು ಅವಳೊಂದಿಗೆ ನಡೆಯುತ್ತಾ ಮಂಗಳ ಗೀತೆಗಳನ್ನು ಹಾಡತೊಡಗಿದರು. ಸೀತೆಯು ಬಾಲಮರಳಾದ ಗಮನದಂತೆ ನಡೆಯತೊಡಗಿದಳು. ಅವಳ ಅಂಗಾಂಗಗಳಲ್ಲಿ ಅಪಾರವಾದ ಸೌಂದರ್ಯ ಶೋಭೆಯು ತುಂಬಿತ್ತು. ಸೌಂದರ್ಯ ರಾಶಿಗಳ ಮಧ್ಯದಲ್ಲಿ ಮಹಾಸೌಂದರ್ಯ ರಾಶಿಯಂತೆ ಸೀತಾದೇವಿಯು ಸಖಿಯರ ನಡುವೆ ಶೋಭಿಸುತ್ತಿದ್ದಳು. ಅವಳು ಕರಕಮಲಗಳಲ್ಲಿ ಸೌಂದರ್ಯದಿಂದ ಕೂಡಿದ ವಿಶ್ವವಿಜಯಿನಿ ಸುಂದರ ಜಯಮಾಲೆ ಧರಿಸಿದ್ದಳು. ಆಕೆಯ ಶರೀರವು ನಾಚಿಕೆಯಿಂದ ಸಂಕೋಚಗೊಂಡಿದ್ದರೂ ಮನಸ್ಸು ಪರಮಾನಂದ ಭರಿತವಾಗಿದೆ. ಸೀತೆಯ ಮನೋನುರಾಗವು ಯಾರಿಗೂ ತಿಳಿಯದೆ ಹೋಯಿತು. ಶ್ರೀರಾಮನ ಬಳಿಗೆ ಹೋಗಿ ಅವನ ಚೆಲುವನ್ನು ವೀಕ್ಷಿಸಿ ಸೀತೆಯು ಮುಗ್ಧಳಾಗಿ ಭರತ ಚಿತ್ತಾರದಂತೆ ನಿಶ್ಚಲವಾಗಿ ನಿಂತು ಬಿಟ್ಟಳು. ಆಕೆಯ ತನ್ಮಯ ಸ್ಥಿತಿಯನ್ನು ಗಮನಿಸಿದ ಓರ್ವ ಸಖಿಯು, ಅಮ್ಮ, ಚೆಲುವಾದ ಜಯಮಾಲೆಯನ್ನು ಶ್ರೀರಾಮನ ಕೊರಳಿಗೆ ತೊಡಿಸು ಎಂದು ಹೇಳಿದಳು. ಅದನ್ನು ಕೇಳಿದ ಸೀತೆಯು 2 ಕರಗಳಿಂದ ಮಾಲೆಯನ್ನು ಎತ್ತಿಕೊಂಡಳು. ಆದರೆ ಪ್ರೇಮ ವಿವಶಳಾಗಿ ಅದು ರಾಮನ ಕೊರಳಿಗೆ ಹಾಕದಾದಳು.
ಆಗ ಆಕೆಯ ಕೈಗಳು ದಂಟಿನೊಳಗಿದ್ದ 2 ಕಮಲಗಳು ಚಂದ್ರಮನಿಗೆ ಅಂಜುತ್ತಾ ಜಯಮಾಲೆ ನೀಡುತ್ತಿರುವಂತೆ ಕಂಗೊಳಿಸಿದವು. ಕಣ್ಣುಗಳಿಗೆ ಹಬ್ಬದಂತಿರುವ ಈ ಮನೋಜ್ಞ ದೃಶ್ಯವನ್ನು ನೋಡಿ ಸಖಿಯರು ಪುನಃ ಹಾಡತೊಡಗಿದರು. ಆಗ ಸೀತಾದೇವಿಯು ಶ್ರೀರಾಮನ ಕೊರಳಿಗೆ ಜಯಮಾಲೆಯನ್ನು ತೊಡಿಸಿದಳು. ಶ್ರೀರಾಮನ ಕಂಠದಲ್ಲಿ ಜಯಮಾಲೆಯನ್ನು ಕಂಡು ದೇವತೆಗಳು ಹೂಮಳೆಗರೆಯತೊಡಗಿದರು. ಸೂರ್ಯೋದಯವಾಗುತ್ತಲೇ ಕೆನ್ನೈದೆಗಳಲ್ಲಿ ಮುನ್ನುಡುವಂತೆ ಎಲ್ಲ ರಾಜರ ಮುಖಗಳು ಬಾಡಿ ಹೋದವು. ನಗರದಲ್ಲಿ ಸ್ತನಭದಲ್ಲಿ ವಾದ್ಯಗಳು ಭೋರ್ಗರೆದವು. ದುಷ್ಟರು ದುಃಖಿತರಾದರು, ಸಜ್ಜನರು ಹಿಗ್ಗಿದ್ದರು. ಸುರರು, ಕಿನ್ನರರು, ನರರು, ನಾಗರು, ಮುನಿಗಳು ಜಯವಾಗಲಿ ಜಯವಾಗಲಿ ಎಂದು ಆಶೀರ್ವದಿಸುತ್ತಿದ್ದಾರೆ. ದೇವವಧುಗಳು ಹಾಡುತ್ತಾ ನರ್ತನ ಮಾಡುತ್ತಿದ್ದಾರೆ. ಅವರ ಕೈಗಳಿಂದ ಕುಸುಮಾಂಜಲಿಗಳು ಮತ್ತೆ ಮತ್ತೆ ಸುರಿಯುತ್ತಿದ್ದವು. ವಿಪ್ರರು ವೇದಘೋಷ ಮಾಡುತ್ತಿದ್ದರು. ಅವಳು ಭಟ್ಟರು ಬಿರುದಾವಳಿಗಳನ್ನು ಉದ್ಗರಿಸುತ್ತಿದ್ದಾರೆ. ಶ್ರೀರಾಮನು ಶಿವಧನಸ್ಸನ್ನು ಮುರಿದ, ಸೀತೆಯನ್ನು ವರಿಸಿದ ಎಂಬ ಯಶೋವಾರ್ತೆ ತ್ರಿಭುವನಗಳಲ್ಲಿ ಹಬ್ಬಿತು. ನಗರದ ನಾರನಾರಿಯರು ಆರತಿ ಎತ್ತಿದರು. ಅವರು ತಮ್ಮ ಶಕ್ತಿ ಮೀರಿ ಕಾಣಿಕೆಗಳನ್ನು ಅರ್ಪಿಸಿದರು. ಸೀತಾರಾಮರ ಜೋಡಿಯು ಸೌಂದರ್ಯ ಮತ್ತು ಶೃಂಗಾರಸ ಒಂದೆಡೆ ಸೇರಿದಂತೆ ಶೋಭಿಸುತ್ತಿತ್ತು. ಸಖಿಯರು ಹೇಳುತ್ತಿದ್ದರು, ಸೀತೆ, ನೀನು ಪ್ರಭುವಿನ ಪಾದ ಮುಟ್ಟಿ ವಂದಿಸು. ಆದರೆ ಸೀತಾದೇವಿಯು ಅವನ ಕಾಲುಗಳನ್ನು ಮುಟ್ಟಲು ಭಯಪಡುತ್ತಿರುವಳು. ಗೌತಮ ಸತಿ ಅಹಲ್ಯಗಾತ ಗತಿಯನ್ನು ನೆನೆದು ಸೀತೆಯು ಶ್ರೀರಾಮನ ಚರಣಗಳನ್ನು ಕೈಯಿಂದ ಸ್ಪರ್ಶಿಸುತ್ತಿಲ್ಲ. ಸೀತೆಯ ಅಲೌಕಿಕ ಪ್ರೇಮವನ್ನು ಕಂಡು ರಘುವಂಶಮಣಿ ಶ್ರೀರಾಮಚಂದ್ರನು ಮನಸ್ಸಿನಲ್ಲೇ ನಕ್ಕನು. ಆಗ ಸೀತೆಯನ್ನು ನೋಡಿ ಕೆಲವು ರಾಜರಿಗೆ ಆಕೆಯನ್ನು ಪಡೆಯಬೇಕೆಂಬ ದುರಾಸೆ ಉಂಟಾಯಿತು. ದುಷ್ಟರು, ಕುಪುತ್ರರು, ಮೂರ್ಖರು ಆದ ರಾಜರು ಮನದಲ್ಲೇ ಉರಿದು ಬಿದ್ದರು. ಆ ನಿರ್ಭಾಗ್ಯರು ಎದ್ದೆದ್ದು ಕವಚವನ್ನು ತೊಟ್ಟು ಅಲ್ಲಲ್ಲಿ ಆರ್ಭಟಿಸತೊಡಗಿದರು. ಅವರಲ್ಲಿ ಒಬ್ಬನು ನಿಂತು ಮಾತಾಡತೊಡಗಿದನು. ಸೀತೆಯನ್ನು ಬಲವಂತವಾಗಿ ಕಸಿದುಕೊಳ್ಳಿ, ಆ 2 ರಾಜಕುಮಾರರನ್ನು ಬಂಧಿಸಿರಿ. ಧನಸ್ಸು ಮುರಿಯುವುದರಿಂದ ಮಾತ್ರ ಬಯಕೆ ಈಡೇರುವುದಿಲ್ಲ. ನಾವು ಬದುಕಿರುವಾಗ ರಾಜಕುಮಾರಿಯನ್ನು ಯಾರು ಭರಿಸುವವರು ನೋಡೇ ಬಿಡುತ್ತೇವೆ. ಜನಕನು ಏನಾದರೂ ಅವರ ನೆರವಿಗೆ ಹೋದರೆ ಯುದ್ಧದಲ್ಲಿ ಅಣ್ಣತಮ್ಮಂದಿರ ಸಹಿತ ಅವನನ್ನು ಸದೆ ಬಡಿಯುವೆವು. ಅವರ ಈ ಮಾತುಗಳನ್ನು ಕೇಳಿ ಸಾಧು ಮನಸ್ಸಿನ ಕೆಲವು ರಾಜರು ಇಂತೆಂದರು, ಈ ಮೂರ್ಖ ರಾಜನು ನೋಡಿ ನಾಚಿಕೆಗೂ ನಾಚಿಕೆಯಾಗಿದೆ. ಅಯ್ಯ ಮೂರ್ಖರಿರ, ನಿಮ್ಮ ಬಲ, ಪರಾಕ್ರಮ, ಶೌರ್ಯ, ಗೌರವ, ಪ್ರತಿಷ್ಠೆಗಳು ಧನಸ್ಸಿನೊಂದಿಗೆ ಮುರಿದು ಹೋದವು. ನಿಮ್ಮಲ್ಲಿ ಈ ಶೌರ್ಯ ಇನ್ನೆಲ್ಲಿಂದ ಬಂದೀತು? ಇಂತಹ ದುಷ್ಟಬುದ್ಧಿಯು ಇರುವುದೆಂದಲೇ ವಿಧಾತನ ನಿಮ್ಮ ಮುಖಕ್ಕೆ ಮಸಿ ಬೆಳೆದಿರುವನು. ಅಸೂಯೆ, ಅಹಂಕಾರ, ಕ್ರೋಧವನ್ನು ತೊರೆದು ಕಣ್ತುಂಬ ಶ್ರೀರಾಮನ ಚೆಲುವನ್ನು ನೋಡಿಕೊಳ್ಳಿ. ಲಕ್ಷ್ಮಣನ ಕ್ರೋಧಾಜ್ಞೆಗೆ ಪತಂಗಗಳಾಗಬೇಡಿರಿ. ಗರುಡನ ಬಲಿಯನ್ನು ಕಾಗೆ ಬೇಯಿಸಿದರೆ, ಸಿಂಹದ ಪಾಲೆಗೆ ಮೊಲ ನಾಲಿಗೆ ಚಾಚಿದರೆ, ನಿಷ್ಕಾರಣವಾಗಿ ಕುಪ ಮಾಡಿಕೊಳ್ಳುವವನು ತನ್ನ ಕುಶಲವನ್ನು ಬಯಸಿದರೆ, ಶಿವದ್ರೋಹಿಯು ಎಲ್ಲ ವಿಧವಾದ ಸಂಪತ್ತನ್ನು ಬಯಸಿದರೆ, ಲೋಭಿಯು ಸುಂದರ ಕೀರ್ತಿಯನ್ನು ಬಯಸಿದರೆ, ಕಾಮುಕನು ನಿಷ್ಕಳಂಕನಾಗಿರಬೇಕೆಂದರೆ ಅದು ಸಾಧ್ಯವೇ? ಹರಿಚರಣ ವಿಮುಖನು ಮೋಕ್ಷವನ್ನು ಬಯಸಿದರೆ ದೊರೆಯುವುದೇ? ಅಂತೆಯೇ ಎಲೆಯ ರಾಜರುಗಳೇ, ಸೀತೆಗಾಗಿ ನೀವು ಹಾತೊರೆಯುವುದು ಕೂಡ ವ್ಯರ್ಥವೇ. ಈ ಕೋಲಾಹಲವನ್ನು ಕೇಳಿ ಸೀತಾದೇವಿಯು ಭಯಗೊಂಡಳು. ಸಖಿಯರು ಅಲ್ಲಿಂದ ಅವಳನ್ನು ಮಹಾರಾಣಿಯ ಬಳಿಗೆ ಕರೆಕೊಂಡು ಹೋದರು. ಶ್ರೀರಾಮನ ಮನಸ್ಸಿನಲ್ಲಿಯ ಸೀತೆಯ ಪ್ರೇಮವನ್ನು ನೆನೆಯುತ್ತಾ ಸಹಜ ಗಮನದಿಂದ ಗುರುವಿನ ಬೆಳೆಗೆ ನಡೆದನು. ವಿಧಾತನು ಏನು ಮಾಡಲಿದ್ದಾನೋ ಎಂದು ಸೀತಾದೇವಿಯು ಮಹಾರಾಣಿಯ ಚಿಂತಿತರಾದರು. ರಾಜರ ಮಾತನ್ನು ಕೇಳಿ ಲಕ್ಷ್ಮಣನು ಅತ್ತ ಇತ್ತ ನೋಡುತ್ತಿರುವನು. ಆದರೆ ಶ್ರೀರಾಮಚಂದ್ರನ ಭಯದಿಂದ ಮೌನ ವಹಿಸಿದನು. ಲಕ್ಷ್ಮಣನ ಕಣ್ಣುಗಳು ಕೋಪದಿಂದ ಕೆಂಪಾಗಿವೆ, ಹುಬ್ಬು ಗಂಟಿಕ್ಕಿದೆ. ಸಿಂಹದ ಮರಿಯು ಆನೆಗಳ ಗುಂಪನ್ನು ಕಂಡು ಆಕ್ರಮಿಸಲು ಸಿದ್ಧವಾಗುವಂತೆ ಲಕ್ಷ್ಮಣನು ಕ್ರುದ್ಧನಾಗಿ ಆ ಮೂರ್ಖ ರಾಜರ ಕಡೆಗೆ ನಿಟ್ಟಿಸುತ್ತಿದ್ದಾನೆ. ಈ ಗೊಂದಲವನ್ನು ನೋಡಿ ಜನಕಪುರದ ಸ್ತ್ರೀಯರೆಲ್ಲರೂ ವ್ಯಾಕುಲಗೊಂಡರು. ಎಲ್ಲರೂ ಸೇರಿ ರಾಜನನ್ನು ದೂಷಿಸತೊಡಗಿದರು. ಅದೇ ವೇಳೆಗೆ ಸರಿಯಾಗಿ ಶಿವಧನುರ್ಭಂಗ ಧ್ವನಿಯನ್ನು ಕೇಳಿದ ಭೃಗುಕುಲ ಪತಂಗನಾದ ಪರಶುರಾಮನ ಅಲ್ಲಿಗೆ ಬಂದನು. ಅವನನ್ನು ನೋಡುತ್ತಲೇ ಎಲ್ಲ ರಾಜರು ಗಡಗಡೆ ನಡುಗಿದರು. ಗಿಡುಗ ಎರಗಿದಾಗ ಅಡಗಿಕೊಳ್ಳುವ ಲಾವಕಿಯಂತೆ ಭಯಗೊಂಡು ತೇಜೋಹೀನರಾದರು. ಪರಶುರಾಮನ ಬಿಳಿಯ ಶರೀರದ ಮೇಲೆ ವಿಭೂತಿ, ವಿಶಾಲವಾದ ಹಣೆಯ ಮೇಲೆ ತ್ರಿಪುಂಡ್ರ ಶೋಭಿಸುತ್ತಿತ್ತು. ಶಿರದಲ್ಲಿ ಜಟಾಜೂಟವಿದ್ದು ಸುಂದರವಾದ ಮುಖಚಂದ್ರವು ಕೋಪದಿಂದ ಕೊಂಚ ಕೆಂಪಾಗಿತ್ತು. ಹುಬ್ಬುಗಳು ಗಂಟಿಕ್ಕಿ ಕಣ್ಣುಗಳು ಕ್ರೋಧದಿಂದ ಕೆಂಪಾಗಿದ್ದವು. ಸಹಜವಾಗಿಯೇ ನೋಡಿದರೂ ಅವನು ಸಿಟ್ಟಾಗಿದ್ದಾನೆ ಎಂದು ಕಾಣುತ್ತಿತ್ತು. ಅವನ ಹೆಗಲು ಋಷಸ್ಕಂದದಂತೆ ಉನ್ನತವಾಗಿತ್ತು, ಪುಷ್ಟವಾಗಿತ್ತು. ಎದೆಯು ವಿಶಾಲವಾಗಿದ್ದು ಬಾಹುಗಳು ಬಲಿಷ್ಠವಾಗಿದ್ದವು. ಅವನು ಯಜ್ಞೋಪವೀತವನ್ನು, ರುದ್ರಾಕ್ಷ ಮಾಲೆಗಳನ್ನು, ಮೃಗಚರ್ಮವನ್ನು ಧರಿಸಿರುವನು. ಸೊಂಟದಲ್ಲಿ ವಂಕರಗಳನ್ನು, 2 ಬತ್ತಳಿಕೆಗಳನ್ನು ಬಿಗಿದುಕೊಂಡಿರುವನು. ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದಿದ್ದು ಹೆಗಲ ಮೇಲೆ ಗಂಡು ಕೊಡಲಿಯನ್ನು ಹೊತ್ತಿರುವನು. ಅವನು ಮುನಿವೇಷಧಾರಿಯಾಗಿದ್ದರೂ ಅವನ ಕೌರ್ಯ ಮಾತ್ರ ಅತ್ಯಂತ ಕಠೋರ. ವರ್ಣಾತೀತ ಸ್ವರೂಪವಾಗಿದ್ದ ವೀರರಸವೇ ಮುನಿರೂಪವನ್ನಾತು ರಾಜರ ಬಳಿಗೆ ಬಂದಿದೆಯೋ ಎಂಬಂತಿತ್ತು.
ಪರಶುರಾಮನ ಭಯಾನಕ ವೇಷವನ್ನು ನೋಡಿ ರಾಜರೆಲ್ಲರೂ ಹೆದರಿ ಎದ್ದು ನಿಂತರು. ತಮ್ಮ ಹೆಸರನ್ನು ಕುಲಗೋತ್ರ ಸಹಿತ ಹೇಳಿಕೊಂಡು ದಂಡವತ್ ಪ್ರಣಾಮ ಮಾಡತೊಡಗಿದರು. ಪರಶುರಾಮನು ಒಳ್ಳೆಯ ದೃಷ್ಟಿಯಿಂದಲೇ ಯಾರನ್ನಾರು ನೋಡಿದರೆ ಅವನು ತನ್ನ ಆಯುಷ್ಯ ಮುಗಿಯುತ್ತೆಂದೇ ಭಾವಿಸುತ್ತಿದ್ದನು. ಅನಂತರ ಜನಕನು ಅವನಿಗೆ ನಮಸ್ಕರಿಸಿ ಸೀತೆಯನ್ನು ಕರೆಸಿ ಅವಳಿಂದಲೂ ನಮಸ್ಕಾರ ಮಾಡಿಸಿದನು. ಪರಶುರಾಮನು ಆಕೆಗೆ ಆಶೀರ್ವದಿಸಿದನು. ಸಖಿಯರು ಹರ್ಷಿತರಾಗಿ ಸೀತೆಯನ್ನು ತಮ್ಮಂದಿ ಕರೆದುಕೊಂಡು ಹೋದರು. ಬಳಿಕ ವಿಶ್ವಾಮಿತ್ರರು ಭೇಟಿಯಾಗಿ ಲಕ್ಷ್ಮಣ ಇಬ್ಬರನ್ನು ಪರಶುರಾಮನ ಚರಣಕಮಲಗಳಲ್ಲಿ ಕೆಡಹಿದನು. ಮತ್ತೆ ಇವರು ದಶರಥ ಮಹಾರಾಜರ ಸುಪುತ್ರ ರಾಮ ಲಕ್ಷ್ಮಣರು ಎಂದು ಹೇಳಿದನು. ಈ ಸುಂದರ ರಾಜಕುಮಾರರ ಜೋಡಿಯನ್ನು ನೋಡಿ ಪರಶುರಾಮನು ಅವರನ್ನು ಆಶೀರ್ವದಿಸಿದನು. ಮಾರನ ಮದವನ್ನು ಇಳಿಸುವಂತಹ ಶ್ರೀರಾಮನ ಅದ್ಭುತವಾದ ಸೌಂದರ್ಯವನ್ನು ನೋಡಿ ಪರಶುರಾಮನ ಕಣ್ಣುಗಳು ನೆಟ್ಟೆ ನಿಂತವು. ಪರಶುರಾಮನ ಸುತ್ತಲೂ ಒಮ್ಮೆ ನೋಡಿ ತನಗೆ ಎಲ್ಲವೂ ತಿಳಿದಿದ್ದರೂ ಏನು ತಿಳಿಯದವನಂತೆ ಜನಸಮೂಹವು ಇಲ್ಲಿ ನಡೆಯಲು ಏನು ಕಾರಣ ಎಂದು ಜನಕನಲ್ಲಿ ಕೇಳಿದನು. ಇಂಥ ಪ್ರಶ್ನಿಸುತ್ತಿರುವಂತೆ ಅವನು ಕೋಪಾಧ್ಯಕ್ಷನಾದನು. ರಾಜರು ಬಂದುದರ ಕಾರಣವನ್ನು ಜನಕನು ಪರಶುರಾಮಲ್ಲಿ ಭಿನ್ನವಿಸಿಕೊಂಡನು. ಜನಕನ ಮಾತುಗಳನ್ನು ಕೇಳಿ ಪರಶುರಾಮನು ಬೇರೆ ಕಡೆ ನೋಡಿದಾಗ ಶಿವಧನುಸ್ಸಿನ ತುಂಡುಗಳ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದನು. ಆಗ ಅತ್ಯಂತ ಕ್ರೋಧಾವಿಷ್ಟನಾಗಿ ಪರಶುರಾಮನು ಕಠೋರವಾಗಿ ಹೇಳಿದನು, ಎಲ್ಲವೋ ಮೂರ್ಖ ಜನಕ, ಧನಸ್ಸನ್ನು ಮುರಿದವರು ಯಾರೆಂದು ಹೇಳು, ಅವನನ್ನು ಬೇಗ ತೋರು, ಇಲ್ಲದಿದ್ದರೆ ನಿನ್ನ ರಾಜ್ಯವನ್ನೇ ತಲೆಕೆಳಗು ಮಾಡಿಬಿಡುತ್ತೇನೆ. ಭಯದ ಕಾರಣದಿಂದ ಜನಕನ ಬಾಯಿಂದ ಮಾತೇ ಹೊರಡಲಿಲ್ಲ. ಇದನ್ನು ಕಂಡು ಕುಟಿಲ ರಾಜರ ಮನದಲ್ಲಿ ಹಿಗ್ಗಿದರು. ದೇವತೆಗಳು, ಮುನಿಗಳು, ನಾಗರು, ಗುರುಜನರು ಎಲ್ಲರೂ ಯೋಚಿಸತೊಡಗಿದರು. ಅವರೆಲ್ಲರ ಹೃದಯದಲ್ಲಿ ಭಯಾಂದೋಳನ ನಂಬಿಲಿದ್ದಿತು. ಸೀತೆಯ ತಾಯಿಯ ಮನಸ್ಸಿನಲ್ಲಿ ಅಲುಬಿದಳು. ಅಯ್ಯೋ ವಿಧಿಯೇ, ಇದೇನು ಮಾಡಿಬಿಟ್ಟೆ, ಎಲ್ಲ ಹಾಳಾಯಿತಲ್ಲ. ಪರಶುರಾಮನ ಕ್ರೋಧ ಸ್ವಭಾವವನ್ನು ಕೇಳಿ ಸೀತೆಗೆ ಅರಕ್ಷಣವು ಕಲ್ಪದಂತೆ ಕಾಣಿಸಿತು. ಎಲ್ಲರೂ ಭಯಭ್ರಾಂತರಾಗಿರುವುದನ್ನು ಕಂಡು ಮತ್ತೆ ಸೀತೆಯು ಹೆದರಿಯುವುದನ್ನು ಗಮನಿಸಿ ಶ್ರೀರಾಮನು ಹರ್ಷಶೋಕಾದಿ ವಿಕಾರಗಳಿಂದ ರಹಿತನಾಗಿ ನಿಂತು ನುಡಿದನು. ಪೂಜ್ಯರೇ, ಯಾರೋ ನಿಮ್ಮ ದಾಸನೇ ಈ ಶಿವಧನುಸ್ಸನ್ನು ಮುರಿದಿರುವುದನ್ನು ನಿಮ್ಮ ಆಜ್ಞೆ ಎಂದೆಯೋ ನನಗೆ ಹೇಳಿರಿ. ಈ ಮಾತಿಗೆ ಪರಶುರಾಮನು ಇನ್ನೂ ಕೋಪಾದೃಪ್ತನಾಗಿ ಇಂತೆಂದನು, ಸೇವಾ ವೃತ್ತಿಯನ್ನು ಕೈಗೊಂಡವನೇ ನಿಜವಾದ ದಾಸ. ವಿರೋಧ ಕೃತ್ಯವನ್ನು ಕೈಗೊಂಡವನು ಯುದ್ಧವನ್ನೇ ಮಾಡಬೇಕು. ಎಲೆ ರಾಮ, ಕೇಳು, ನನಗೆ ವಿರುದ್ಧವಾಗಿ ಶಿವಧನುಸ್ಸನ್ನು ಮುರಿದವನು ಸಹಸ್ರಭಾವಿನಂತೆ ನನ್ನ ಶತ್ರುವೇ ಸರಿ. ಅವನು ಈ ರಾಜಸಮೂಹದಿಂದ ದೂರ ಸರಿಯಲಿ, ಇಲ್ಲದಿದ್ದರೆ ಎಲ್ಲ ರಾಜರನ್ನು ಸಂಹರಿಸುತ್ತೇನೆ. ಮುನಿಯ ಮಾತನ್ನು ಕೇಳಿ ಲಕ್ಷ್ಮಣನ ಮುಗುಳ್ನಕ್ಕು ಪರಶುರಾಮನನ್ನು ಹೀಗಳೆಯುತ್ತಾ ಹೀಗೆಂದನು, ಮುನಿವರ್ಯರೇ, ಬಾಲ್ಯದಲ್ಲಿ ನೀವು ಬೇಕಾದಷ್ಟು ಧನುಸ್ಸುಗಳನ್ನು ಮುರಿದು ಬಿಟ್ಟಿದ್ದೀರಿ. ಆದರೆ ಆಗ ತಾವು ಹೀಗೆ ಸಿಟ್ಟಾಗಲಿಲ್ಲ. ಈ ಧನುಸ್ಸಿನ ಮೇಲೆ ಇಷ್ಟೊಂದು ಮಮತೆ ಏಕೆ? ಇದನ್ನು ಕೇಳಿ ಭೃಗುವಂಶೋತ್ತಮ ಭಾರ್ಗವರಾಮನು ಕೋಪದಿಂದ ಕೆರಳಿ ಇಂತೆಂದನು, ಎಲ್ಲವೂ ನೃಪಬಾಲಕ, ಕಾಲವಶವನಾಗಿರುವುದರಿಂದ ನಿನಗೆ ಮಾತನಾಡುವಾಗ ಮೈ ಮೇಲೆ ಪ್ರಜ್ಞೆ ಇಲ್ಲ. ಜಗದ್ವಿಖ್ಯಾತವಾದ ಈ ಶಿವಧನುಸ್ಸಿಗೆ ಇತರ ಧನುಸ್ಸುಗಳನ್ನು ಹೋಲಿಸುವುದು ಸರಿಯೇ? ಲಕ್ಷ್ಮಣ ನಕ್ಕು ನುಡಿದ, ಸ್ವಾಮಿ ಕೇಳಿರಿ, ನಮ್ಮ ದೃಷ್ಟಿಯಲ್ಲೇ ಎಲ್ಲಾ ಬಿಲ್ಲುಬಾಣಗಳು ಒಂದೇ ರೀತಿಯಾಗಿವೆ. ಹಳೆಯ ಬಿಲ್ಲನ್ನು ಮುರಿಯುವುದರಿಂದ ನಷ್ಟವೇನು, ಲಾಭವೇನು? ಶ್ರೀರಾಮನು ಇದನ್ನು ಹೊಸದೆಂದೇ ಭಾವಿಸಿದ್ದನು. ಅದಲ್ಲದೆ ಅದು ಮುಟ್ಟಿದ ಕೂಡಲೇ ಮುರಿಯಿತು. ಇದರಲ್ಲಿ ರಘುನಾಥನ ಯಾವ ದೋಷವೂ ಇಲ್ಲ. ಮುನಿಗಳೇ, ನೀವೇಕೆ ನಿಷ್ಕಾರಣವಾಗಿ ಮುನಿಯುತ್ತೀರಿ? ಪರಶುರಾಮನು ತನ್ನ ಗಂಡು ಕೊಡಲೆ ಎತ್ತಿ ನೋಡಿಕೊಂಡು ಹೇಳಿದನು, ಎಲ್ಲವೋ ದುಷ್ಟ, ನಿನಗೆ ನನ್ನ ಸ್ವಭಾವದ ಪರಿಚಯವಿಲ್ಲ. ನೀನು ಹಸುಳೆ ಎಂದು ಕೊಲ್ಲದೆ ಸುಮ್ಮನಿದ್ದೇನೆ. ಮೂರ್ಖ, ನಾನು ಬರಿಯ ಮುನಿಯೆಂದು ತಿಳಿದುಕೊಂಡಿರುವೆಯಾ? ನಾನು ಬಾಲಬ್ರಹ್ಮಚಾರಿಯಾಗಿದ್ದು ಅತಿ ಕ್ರೋಧಾಯಾಗಿದ್ದೇನೆ. ಕ್ಷತ್ರಿಯ ಕುಲಾಂತಕನೆಂದು ವಿಶ್ವವಿಖ್ಯಾತನಾಗಿದ್ದೇನೆ. ಸುಭುಜ ಬಲದಿಂದ ನಾನು ಈ ಭೂಮಿಯನ್ನು ಅನೇಕ ಬಾರಿ ನಿಕ್ಷತ್ರಿಯವಾಗಿ ಮಾಡಿ ಬ್ರಾಹ್ಮಣನಿಗೆ ದಾನ ಮಾಡಿರುವೆನು. ಎಲೆಯ ರಾಜಕುಮಾರ, ಸಹಸ್ರಭಾವಿನ ಭುಜಗಳನ್ನು ಕೊಚ್ಚಿ ಹಾಕಿದ ನನ್ನ ಈ ಗಂಡು ಕೊಡಲಿಯನ್ನು ನೋಡಿದೆಯಾ? ಎಲ್ಲವೋ ಅರಸಕುಮಾರ, ನೀನು ನಿನ್ನ ತಾಯಿ ತಂದೆಯರನ್ನು ವ್ಯರ್ಥವಾಗಿ ಶೋಕಸಾಗರಕ್ಕೆ ತಳ್ಳಬೇಡ. ನನ್ನ ಪರಶು ಅತ್ಯಂತ ಭಯಂಕರವಾದುದು. ಅದರ ಭಯದಿಂದ ಗರ್ಭದಲ್ಲಿರುವ ಕ್ಷತ್ರಿಯ ಪಿಂಡವೂ ಕೂಡ ಸತ್ತು ಹೋಗುತ್ತದೆ. ಲಕ್ಷ್ಮಣನ ನಕ್ಕು ಮೃದುಮಧುರವಾಗಿ ಹೇಳಿದನು, ಓಹೋ, ಮುನೀಶ್ವರರು ತಾವು ದೊಡ್ಡ ಯೋಧರೆಂದುಕೊಂಡಿದ್ದಾರೆ. ಮಾತಿಗೆ ನನಗೆ ಕೊಡಲಿ ತೋರಿಸುತ್ತಿದ್ದಾರೆ. ಬಾಯಿಂದ ಉಫ್ ಎಂದು ಊದಿ ಬೆಟ್ಟವನ್ನು ಹಾರಿಸ ಬಯಸುತ್ತಾರೆ. ತೋರು ಬೆರಳನ್ನು ನೋಡುತ್ತಲೇ ಸತ್ತು ಹೋಗುವಂತಹ ಕುಂಬಳದ ಮಿಡಿ ಇಲ್ಲಿ ಯಾರೂ ಇಲ್ಲ. ನಿಮ್ಮ ಕೈಯಲ್ಲಿರುವ ಕೊಡಲಿ ಮತ್ತು ಧನುರ್ಮಾಣಗಳನ್ನು ನೋಡಿಯೇ ನಾನು ಕೊಂಚ ಹೆಮ್ಮೆಯಿಂದ ಮಾತಾಡಿದೆ. ನೀವು ಭೃಗವಂಶೀಯರು ಎಂದುಕೊಂಡು ಯಜ್ಞೋಪವೀತವನ್ನು ನೋಡಿದಾಗ ನೀವು ಹೇಳಿದ್ದನ್ನೆಲ್ಲ ನಾನು ಕೋಪವನ್ನು ತಡೆದು ಸಹಿಸಿಕೊಳ್ಳುತ್ತಿದ್ದೇನೆ. ನಮ್ಮ ವಂಶದಲ್ಲಿ ಯಾರೂ ಕೂಡ ದೇವತೆಗಳು, ಬ್ರಾಹ್ಮಣರು, ಹರಿಭಕ್ತರು, ಗೋವುಗಳ ಇವರ ಮೇಲೆ ತಮ್ಮ ಪರಾಕ್ರಮವನ್ನು ತೋರುವುದಿಲ್ಲ. ಏಕೆಂದರೆ ಅವರನ್ನು ಕೊಂದರೆ ಪಾಪ ತಟ್ಟುತ್ತದೆ. ಅವರಿಂದ ಸೋತರೆ ಅಪಕೀರ್ತಿ ಬರುತ್ತದೆ.
ಆದ್ದರಿಂದ ನೀವು ಹೊಡೆದರೂ ನಿಮ್ಮ ಕಾಲಿಗೆ ಬೀಳಬೇಕು. ನಿಮ್ಮ ಒಂದೊಂದು ಮಾತು ಕೋಟಿ ವಜ್ರ ಸಮಾನವಾಗಿದೆ. ಬಿಲ್ಲು ಬಾಣ ಮತ್ತು ಕೊಡಲಿಯನ್ನು ಧರಿಸುವ ಅವಕಾಶವೇ ಇಲ್ಲ, ವ್ಯರ್ಥವಾಗಿ ತೆಳೆದಿದ್ದೀರಿ. ಎಲೆ ಧೀರ ಮುನಿಗಳೇ, ನಿಮ್ಮ ಕೊಡಲಿಯನ್ನು ಧನುರ್ಬಾಣಗಳನ್ನು ನೋಡಿ ನಾನು ಏನಾದರೂ ಅನುಚಿತವಾಗಿ ಮಾತಾಡಿದ್ದರೆ ಅದನ್ನು ಕ್ಷಮಿಸಿ. ಇದನ್ನು ಕೇಳಿದ ಭೃಗುವಂಶಮಣಿ ಪರಶುರಾಮನು ಕ್ರೋಧ ಗಂಭೀರವಾಣಿಯಲ್ಲಿ ಇಂತೆಂದನು. ಓ ವಿಶ್ವಾಮಿತ್ರ, ಕೇಳು. ಈ ಬಾಲಕನು ಮಂದಬುದ್ಧಿಯವನು, ಕುಟಿಲನು, ಕಾಲವಶನಾಗಿ ನನ್ನ ಕುಲಕ್ಕೆ ಘಾತಕನಾಗಿರುವನು. ಇವನು ಭಾನುವಂಶದ ಪೂರ್ಣಚಂದ್ರನಿಗೆ ಕಳಂಕಪ್ರಾಯನು. ಇವನು ತೀರಾ ಉದ್ದಂಡ, ಮೂರ್ಖ ಹಾಗೂ ಯಾವುದೇ ಭಯಭಕ್ತಿ ಇಲ್ಲದವನು. ಈಗ ಕ್ಷಣ ಮಾತ್ರದಲ್ಲೇ ಇವನು ಕಾರಣಿಗೆ ಬಲಿಯಾಗುತ್ತಾನೆ. ನಾನು ಘಂಟಾಘೋಷವಾಗಿ ಹೇಳುತ್ತಿದ್ದೇನೆ, ಆಮೇಲೆ ನನ್ನನ್ನು ಯಾರೂ ದೂಷಿಸಬೇಡಿರಿ. ಇವನನ್ನು ನೀನು ಉಳಿಸಬೇಕೆಂದಿದ್ದರೆ ಇವನಿಗೆ ನನ್ನ ಪ್ರತಾಪ, ಬಲ, ಕೋಪದ ಆಳವನ್ನು ತಿಳಿಸಿ ಅವನನ್ನು ಸುಮ್ಮನಾಗಿಸು. ಮರಳಿ ಲಕ್ಷ್ಮಣನು ಹೇಳಿದನು, ಎಲೆ ಮುನೀಶ್ವರ, ನಿಮ್ಮ ಯಶಸ್ಸನ್ನು ನೀವಲ್ಲದೆ ಬೇರೆ ಯಾರು ವರ್ಣಿಸಬಲ್ಲರು? ನೀವು ನಿಮ್ಮ ಬಾಯಿಂದಲೇ ಅನೇಕ ಸಲ ನಿಮ್ಮ ಪ್ರತಾಪವನ್ನು ಕೊಚ್ಚಿಕೊಂಡಿದ್ದೀರಿ. ಇನ್ನೂ ತೃಪ್ತಿಯಾಗಿಲ್ಲವೇ? ಮತ್ತೆ ಇನ್ನೊಮ್ಮೆ ಹೇಳಿಕೊಳ್ಳಿ. ನೀವು ಕೋಪವನ್ನು ತಡೆದು ಅಸಹ್ಯವಾದ ದುಃಖಕ್ಕೆ ಭಾಗಿಯಾಗಬೇಡಿರಿ. ನೀವು ವೀರರು, ಧೀರರು, ಶೋಭರಹಿತರು ಆಗಿರುವರಿ. ಈ ವಿಧವಾಗಿ ದೂಷಿಸುವುದು ಸಮುಚಿತವಾಗಲಾರದು. ಪರಾಕ್ರಮಶಾಲಿಗಳಾದವರು ಯುದ್ಧದಲ್ಲಿ ಸೆಣಸುತ್ತಾರೆ, ತಮ್ಮ ಬಲಪರಾಕ್ರಮಗಳನ್ನು ಹೇಳಿಕೊಳ್ಳುವುದಿಲ್ಲ. ಶತ್ರುವನ್ನು ರಣರಂಗದಲ್ಲಿ ಕಂಡು ಹೇಡಿಗಳು ಮಾತ್ರ ತಮ್ಮ ಪ್ರತಾಪವನ್ನು ಕೊಚ್ಚಿಕೊಳ್ಳುತ್ತಾರೆ. ಎಲೆ ಮುನೀಶ್ವರ, ನೀವಂತೂ ಮಾತು ಮಾತಿಗೆ ನನಗಾಗಿ ಕಾಲನನ್ನು ಕೂಗಿ ಕರೆಯುತ್ತಿರುವಿರಿ. ಲಕ್ಷ್ಮಣನ ಈ ಕಠೋರ ವಚನವನ್ನು ಕೇಳಿ ಪರಶುರಾಮನು ತನ್ನ ಭಯಂಕರ ಗಂಡು ಕೊಡದೆಯನ್ನು ಸರಿಪಡಿಸಿಕೊಂಡು ಹೇಗೆ ಎತ್ತಿಕೊಂಡು ಹೇಳಿದನು, ಈಗ ನನ್ನನ್ನು ಯಾರೂ ನಿಲ್ಲಿಸದಿರಲಿ. ಕಟುವಾಗಿ ಮಾತಾಡುವ ಈ ಬಾಲಕವನ್ನು ವಧಾರ್ಹನು. ಇವನು ಹಸುಳೆ ಎಂದು ನಾನು ಸುಮ್ಮನಿದ್ದೆ, ಆದರೆ ನಿಜವಾಗಿ ಇವನು ಸಾಯಲೆಂದೇ ಬಂದಿರುವನು. ಆಗ ವಿಶ್ವಾಮಿತ್ರರು ಹೇಳಿದರು, ಈತನ ಅಪರಾಧವನ್ನು ಮನ್ನಿಸಿರಿ. ಬಾಲಕರ ಗುಣದೋಷಗಳನ್ನು ಸಾಧುಗಳು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. ಇದನ್ನು ಕೇಳಿ ಪರಶುರಾಮನಂದನು, ನನ್ನ ಕೊಡಲಿಯು ತುಂಬ ಹರಿತವಾದುದು. ನಾನಾದರೂ ದಯಾರಹಿತನು, ಕೋಪಿಷ್ಟನು, ಈ ಗುರುದ್ರೋಹಿ ಅಪರಾಧಿ ನನ್ನ ಮುಂದೆ ನಿಂತು ಎದುರು ವಾದಿಸುತ್ತಿದ್ದಾನೆ. ಇಷ್ಟಾದರೂ ನಿಮ್ಮ ನೀರಿನ ಗೌರವದಿಂದ ನಾನು ಇವನನ್ನು ಕೊಲ್ಲದೆ ಬಿಟ್ಟಿರುವೆನು. ಹೇ ವಿಶ್ವಾಮಿತ್ರರೇ, ಕೇವಲ ನಿಮ್ಮ ನೀರಿನ ಪ್ರೇಮದಿಂದ ಮಾತ್ರ ಇವನನ್ನು ವಧಿಸದೇ ಇರುವೆನು. ಇಲ್ಲದಿದ್ದರೆ ಇವನನ್ನು ಈ ಕಠೋರ ಕುಠಾರನ್ನು ತುಂಡರಿಸಿ ಅಲ್ಪ ಶ್ರಮದಿಂದ ಗುರುವಿನ ಋಣ ತೀರಿಸುತ್ತಿದ್ದೆ. ವಿಶ್ವಾಮಿತ್ರರು ಮನದಲ್ಲೇ ನಕ್ಕು ಹೀಗೆ ಅಂದುಕೊಂಡರು, ಇವನ ಹಮ್ಮು ಇನ್ನೂ ಕರಗಿಲ್ಲ, ತನಗೆ ಯಾರೂ ಇಲ್ಲವೆಂದೇ ತಿಳಿಯುತ್ತಿರುವನು. ಅಂದರೆ ಎಲ್ಲ ಕ್ಷತ್ರಿಯರನ್ನು ದೇಶದಂತೆ ರಾಮಲಕ್ಷ್ಮಣರನ್ನು ಕೂಡ ಸಾಧಾರಣ ಕ್ಷತ್ರಿಯರೆಂದು ತಿಳಿಯುತ್ತಿರುವನು. ಈ ಸೋದರರು ಕಬ್ಬಿಣದ ಖಡ್ಗವು, ಕಬ್ಬಿಣದಲ್ಲ. ಮುನಿಗೆ ಇನ್ನೂ ತಿಳಿವಳಿಕೆ ಬರುತ್ತಿಲ್ಲವಲ್ಲ, ಇವರ ಪ್ರಭಾವ ಇವರಿಗೆ ತಿಳಿದೇ ಇಲ್ಲವಲ್ಲ. ಲಕ್ಷ್ಮಣ ನುಡಿದನು, ಮುನಿಗಳೇ, ನಿಮ್ಮ ಶೀಲ ಯಾರಿಗೆ ತಾನೇ ತಿಳಿಯದು, ಅದು ಲೋಕಪ್ರಸಿದ್ಧವಾಗಿದೆ. ನೀವು ತಂದೆ ತಾಯಂದಿರ ಋಣವನ್ನು ತೀರಿಸಿಬಿಟ್ಟಿದ್ದೀರಿ, ಇನ್ನು ಗುರುವಿನ ಋಣ ತೀರಿಸಲು ಬಾಕಿ ಇದೆ. ಅದಕ್ಕಾಗಿ ನೀವು ವಿಚಾರ ಮಾಡ್ತಿರುವಂತಿದೆ. ಬಹುಶಃ ಆ ಋಣವು ನಮ್ಮ ಮೂಲಕ ತೀರಿಸಬೇಕೆಂದಿರುವಿರಾ? ತುಂಬಾ ದಿನಗಳಾದವು, ಅದರ ಬಡ್ಡಿಯೂ ತುಂಬಾ ಬೆಳೆದಿರಬಹುದು. ಈಗ ಯಾರಾದರೂ ಲೆಕ್ಕಗಳನ್ನು ಕರೆಯಿರಿ, ನಾನು ಈ ಕೂಡಲೇ ಥೈಲಿ ಬಿಚ್ಚಿ ತೀರಿಸಿ ಬಿಡುತ್ತೇನೆ. ಲಕ್ಷ್ಮಣನ ಕಟುವಚನವನ್ನು ಕೇಳಿ ಪರಶುರಾಮನು ತನ್ನ ಗಂಟು ಕೊಡದಲ್ಲಿ ಇಟ್ಟಿದನು. ಸಭೆಯಲ್ಲಿ ಹಾಹಾಕಾರವಿದ್ದಿತು. ಆಗ ಲಕ್ಷ್ಮಣ ಹೇಳಿದ, ಭೃಗುವರೆಣ್ಯರೇ, ನೀವು ನನ್ನ ಮೇಲೆ ಕೊಡಲಿಯನ್ನು ಎತ್ತಿರುವಿರಿ. ಆದರೆ ನೃಪದ್ರೋಹಿ, ನಾನು ನಿಮ್ಮನ್ನು ಬ್ರಾಹ್ಮಣನೆಂದು ಕೊಲ್ಲದೆ ಬಿಡುತ್ತಿದ್ದೇನೆ. ನಿಮಗೆ ಇಷ್ಟರವರೆಗೆ ಸರಿಯಾದ ಪರಾಕ್ರಮಿಗಳಾದ ನಧೀರರು ಯಾರು ಸ್ಥಿರಳೆವೆಂದು ತೋರುತ್ತದೆ. ಎಲ್ಲಿ ಭೂಸುರರೇ, ನೀವು ನಿಮ್ಮ ಮನೆಯಲ್ಲೇ ದೊಡ್ಡವರು. ಇದನ್ನು ಕೇಳಿ ಅನುಚಿತ ಎಂದು ಎಲ್ಲ ಜನರು ಕೂಗಿದರು. ಆಗ ಶ್ರೀರಾಮನು ಸುಮ್ಮನಿರು ಲಕ್ಷ್ಮಣ ಎಂದು ಸನ್ನೆಯಿಂದಲೇ ತಡೆದನು. ಲಕ್ಷ್ಮಣನ ಮಾತೆಂಬ ಆಜ್ಯದಿಂದ ಪರಶುರಾಮನ ಕ್ರೋಧಾಗ್ನಿ ಮುಗಿಲೆದ್ದಿತು. ಅದನ್ನು ನಂದಿಸಲು ಶ್ರೀರಾಮನು ನೀರಿನಂತಹ ಶೀತಲ ಮಾತುಗಳನ್ನು ಆಡಿದನು. ಪೂಜ್ಯರೇ, ಬಾಲಕನ ಮೇಲೆ ಕೃಪೆ ಮಾಡಿರಿ. ಈ ಸರಳ ಹಾಲು ಹಸುಳೆಯು ಮೇಲೆ ಕೃಪೆ ಮಾಡಬೇಡಿ. ನಿಮ್ಮ ಪ್ರತಾಪವನ್ನು ಏನೂ ಅರಿಯದ ಕಾರಣದಿಂದ ನಿಮ್ಮನ್ನು ಎದುರಿಸಿ ವಿರಾತಿ ಮಾತನಾಡಿರುವನು. ಮಕ್ಕಳು ಏನಾದರೂ ತುಂಡುತನದ ಮಾತಾಡಿದರೆ ಗುರು ಹಿರಿಯರು, ತಂದೆ ತಾಯಿಯರು ಮನದಲ್ಲಿ ಹಿಗ್ಗಿ ಹೋಗುತ್ತಾರೆ. ಆದ್ದರಿಂದ ಇವನು ಎಳೆಯ ಮಗು, ಸೇವಕನೆಂದು ಬಗೆದು ಕೃಪೆ ಮಾಡಿರಿ. ನೀವು ಸಮದರ್ಶಿಗಳು, ಸುಶೀಲರು, ಧೀರರು, ಜ್ಞಾನಿಗಳಾದ ಮುನಿಗಳು ಆಗಿರುವಿರಿ. ಶ್ರೀರಾಮನ ಮಾತು ಕೇಳಿ ಪರಶುರಾಮನು ಕೊಂಚ ತಣ್ಣಗಾದನು. ಅಷ್ಟರಲ್ಲಿ ಲಕ್ಷ್ಮಣನು ಏನನ್ನೋ ಕೇಳಿ ಮುಗುಳ್ನಕ್ಕೂ ಅವನು ನಗುತ್ತಿರುವುದನ್ನು ಕಂಡು ಪರಶುರಾಮನ ಕ್ರೋಧವು ನಖಶಕಾಂತವೇರಿತು. ಅವರೆಂದರು, ರಾಮ, ನನ್ನ ತಮ್ಮ ದೊಡ್ಡ ಪಾಪಿ. ಇವನು ನೋಡಲು ಬೆಳ್ಳಗಿದ್ದಾನೆ, ಆದರೆ ಇವನ ಹೃದಯ ಕಪ್ಪು. ಇವನು ಹಾಲು ಹಸುಳೆಯಲ್ಲ, ವಿಷನಾಗನು. ಸ್ವಾಭಾವಿಕವಾಗಿ ಇವನ ವಕ್ರಬುದ್ಧಿ ನಿನ್ನನ್ನು ಅನುಸರಿಸುತ್ತಿಲ್ಲ. ನಿನ್ನಂತಲ್ಲ, ಈ ಅಧಮನು ನಾನು ಸಾಕ್ಷಾತ್ ಕಾರಣನೆಂಬುದನ್ನು ಅರಿಯನು. ಲಕ್ಷ್ಮಣನ ನಕ್ಕು ನುಡಿದನು, ಮುನೀಶ್ವರರೇ,
ಕೇಳಿ, ಕೋಪವು ಪಾಪಗಳ ಮೂಲ. ಅದಕ್ಕೆ ವಶನಾದವನು ದುಷ್ಕರ್ಮಗಳನ್ನು ಮಾಡುತ್ತಾನೆ. ಅವನು ಲೋಕಕ್ಕೆ ಕೇಡನ್ನೇ ಬಗೆಯುತ್ತಾನೆ. ಮುನಿವರ್ಯರೇ, ನಾನು ನಿಮ್ಮ ದಾಸನಾಗಿರುವನು. ತಾವು ಕ್ರೋಧವನ್ನು ತೊರೆದು ನನ್ನ ಮೇಲೆ ದಯೆ ತೋರಿರಿ. ಮುರಿದು ಹೋದ ಬಿಲ್ಲು ಮುನಿದರೆ ಸರಿಯಾದೀತೆ. ನಿಂತು ಕಾಲು ನೋಯುತ್ತಿರಬಹುದು, ಕೊಂಚ ಕುಳಿತುಕೊಳ್ಳಬಾರದೆ? ಈ ಬಿಲ್ಲು ನಿಮಗೆ ಇಷ್ಟೊಂದು ಪ್ರಿಯವಾಗಿದ್ದರೆ ಬೇರೇನಾದರೂ ಉಪಾಯ ಮಾಡಬಹುದು. ಯಾವನಾದರೂ ಒಳ್ಳೆಯ ಕುಶಲಕರ್ಮಿಯನ್ನು ಕರೆಸಿ ಅವನಿಂದ ಜೋಡಿಸಿಕೊಡುವೆನು. ಲಕ್ಷ್ಮಣನ ಮಾತುಗಳಿಂದ ಭಯಗೊಂಡು ಜನಕ ಮಹಾರಾಜನು, ಲಕ್ಷ್ಮಣ, ದಯಮಾಡಿ ವಾಗ್ವಿವಾದ ನಿಲ್ಲಿಸಿಬಿಡು, ಹದ್ದು ಮೀರುವುದು ಉಚಿತವಲ್ಲ ಎಂದನು. ಮಿಥಿಲೆಯ ಪ್ರಜಾಜನರು ಗಡಗಡ ನಡುಗುತ್ತಿದ್ದರು. ಈ ಸಣ್ಣವನು ನಿಜವಾಗಿ ತುಂಬಾ ತುಂಟನಾಗಿದ್ದಾನೆ ಎಂದು ಮನಸ್ಸಿನಲ್ಲಿ ಎಣಿಸಿದರು. ಲಕ್ಷ್ಮಣನ ನಿರ್ಭಯವಾದ ಮಾತನ್ನು ಕೇಳಿ ಪರಶುರಾಮನ ಶರೀರವು ಸಿಟ್ಟಿನಿಂದ ಉರಿದು ಹೋಗುತ್ತಿತ್ತು. ಅವನ ಕೋಪ ಅವನನ್ನೇ ತಿನ್ನತೊಡಗಿತು. ಅವನ ಶಕ್ತಿ ಉಡುಗಿ ಹೋಗುತ್ತಿತ್ತು. ಆಗ ಶ್ರೀರಾಮನ ಮೇಲೆ ದಯೆ ತೋರುತ್ತಿರುವಂತೆ ಪರಶುರಾಮನಂತೆಂದನು, ಇವನು ನಿನ್ನ ತಮ್ಮನೆಂದು ತಿಳಿದು ಸುಮ್ಮನಿದ್ದೇನೆ. ಈತನ ಶರೀರವು ಅಂದವಾಗಿದೆ, ಆದರೆ ಮನಸ್ಸು ಮಲಿನವಾಗಿದೆ. ಇವನು ವಿಷ ತುಂಬಿದ ಚಿನ್ನದ ಗಡಿಗೆ ಅಂತಿದ್ದಾನೆ. ಈ ಮಾತನ್ನು ಕೇಳಿ ಲಕ್ಷ್ಮಣನು ಮರಳಿ ನಕ್ಕು ಬಿಟ್ಟನು. ಆಗ ಶ್ರೀರಾಮಚಂದ್ರನು ಅವನಿಗೆ ಕಣ್ಣಸನ್ನೆ ಮಾಡಿ ಸುಮ್ಮನಾಗಿಸಿದನು. ಅದರಿಂದ ಲಕ್ಷ್ಮಣನು ಹಿಂಜರಿದು ಕುಹಕದ ಮಾತನ್ನು ಬಿಟ್ಟು ಗುರುವಿನ ಬಳಿಗೆ ಹೋದನು. ಶ್ರೀರಾಮಚಂದ್ರನು ಎರಡು ಕೈಗಳನ್ನು ಜೋಡಿಸಿ ಅತ್ಯಂತ ವಿನಯದಿಂದ ಶೀತಲ ಮಧುರ ವಚನಗಳಿಂದ ಹೇಳಿದನು, ಪೂಜ್ಯರೇ, ನೀವು ಸ್ವಭಾವತಃ ಸುಜನರು. ಬಾಲಕನ ಮಾತಿಗೆ ಕಿವಿಗೊಡಬಾರದು. ಕಣಜದ ಹುಳ ಮತ್ತು ಬಾಲಕರ ಇವರಿಬ್ಬರದು ಒಂದೇ ಸ್ವಭಾವ. ಸಂತರು ಇವರ ದೋಷಗಳನ್ನು ಪರಿಗಣಿಸುವುದಿಲ್ಲ. ಅದೂ ಅಲ್ಲದೆ ಲಕ್ಷ್ಮಣನು ಅಂತಹ ಕೆಟ್ಟದೇನನ್ನು ಮಾಡಿಲ್ಲ. ನಿಜವಾದ ನಿಮ್ಮ ಅಪರಾಧಿಯು ನಾನಾಗಿದ್ದೇನೆ. ಆದ್ದರಿಂದ ಸ್ವಾಮಿ, ಕೃಪೆ, ಕ್ರೋಧ, ವಧೆ, ಬಂಧನ ಏನನ್ನು ಮಾಡುವುದಾದರೂ ದಾಸನನ್ನು ತಿಳಿದು ನನ್ನ ಮೇಲೆ ಮಾಡಿರಿ. ನಿಮ್ಮ ಕೋಪವು ಶಾಂತವಾಗುವ ಉಪಾಯವನ್ನು ತಿಳಿಸಿರಿ, ನಾನು ಕೂಡಲೇ ಅದನ್ನು ಮಾಡುತ್ತೇನೆ. ಮುನಿಯು ಸಮಾಧಾನವಾಗದೆ ಹೇಳಿದನು, ರಾಮ, ನನ್ನ ಕ್ರೋಧವು ಹೇಗೆ ಶಾಂತವಾದೀತು? ಈಗಲೂ ನಿನ್ನ ತಮ್ಮ ವಕ್ರವಾಗಿಯೇ ನುಡುತ್ತಿದ್ದಾನೆ. ಇವನ ಕೊರಳ ಮೇಲೆ ಕೊಡಲಿ ಹಾಯಿಸದಿದ್ದರೆ ಸಿಟ್ಟು ಮಾಡಿಯೂ ಏನು ಪ್ರಯೋಜನ? ತನ್ನ ಗಂಡುಗೊಡಲಿಯನ್ನು ಘೋರವಾದ ಕೃತ್ಯವನ್ನು ಕೇಳಿದ ಮಾತಿನಲ್ಲೇ ಅವನಿಪರ ರಮಣೀಯರಿಗೆ ಗರ್ಭಪಾತವಾಗುತ್ತದೆ. ಇಂತಹ ಕೊಡಲಿ ಇದ್ದರೂ ಈ ಶತ್ರುವಾದ ರಾಜಕುಮಾರನು ಜೀವ ಸಹಿತಿರುವುದನ್ನು ಕಣ್ಣಾರೆ ಕಾಣುತ್ತಿದ್ದೇನಲ್ಲ. ಸಿಟ್ಟಿನಿಂದ ಎದೆ ಉರಿದು ಹೋಗುತ್ತಿದ್ದರೂ ನನ್ನ ಕೈ ಏಳಲ್ಲ. ಅಯ್ಯೋ, ನೃಪಘಾತುಕವಾದ ಈ ಕುಠಾರವೂ ಕೂಡ ಇಂದು ಕುಂಠಿತವಾಯಿತೆ. ವಿಧಿಯು ನನಗೆ ವ್ಯತಿರೇಕವಾಯಿತು. ಇದರಿಂದ ನನ್ನ ಸ್ವಭಾವವೇ ಬದಲಾಯಿತು. ಇಲ್ಲದಿದ್ದರೆ ನನ್ನ ಹೃದಯದಲ್ಲಿ ಬೇರೆಯವರ ಕುರಿತು ಎಂದಾದರೂ ಮರುಕ ಮೂಡುತ್ತಿದ್ದೆ. ಇಂದು ಈ ದಯೆಯು ನನಗೆ ದುಸ್ಸಹವಾದ ದುಃಖವನ್ನು ಸಹಿಸುವಂತೆ ಮಾಡುತ್ತಿದೆ. ಇದನ್ನು ಕೇಳಿ ಲಕ್ಷ್ಮಣನ ತಲೆಗಾಗಿ ಮುಗುಳ್ನಕ್ಕು ನಿಂತೆಂದನು, ನಿಮ್ಮ ಕೃಪಾವಾಯುವು ಕೂಡ ನಿಮ್ಮ ಮೂರ್ತಿಗೆ ತಕ್ಕುದಾಗಿದೆ. ನೀವು ಮಾತಾಡಿದರೆ ಹೂಗಳು ಉರಿದಂತೆ ಇದೆ. ಓ ಮುನೀಶ್ವರ, ಕೃಪೆ ತೋರಿದರೂ ನಿಮ್ಮ ಮೈ ಉರಿದರೆ ಕೋಪ ಬಂದಾಗ ನಿಮ್ಮ ಶರೀರವನ್ನು ವಿಧಾತನ ರಕ್ಷಿಸಬೇಕು. ಆಗ ಪರಶುರಾಮನು ಹೇಳಿದನು, ಅಯ್ಯೋ ಜನಕ, ನೋಡು, ಈ ಮೂರ್ಖ ಬಾಲಕನ್ನು ಹಠ ಹಿಡಿದು ಯಮಲೋಕದಲ್ಲಿ ಮನೆ ಮಾಡಲು ಬಯಸುತ್ತಿರುವನು. ಇವನನ್ನು ನನ್ನ ಕಣ್ಣ ಮುಂದಿನಿಂದ ಏಕೆ ತೊಲಗಿಸುವುದಿಲ್ಲ? ಈ ರಾಜಕುಮಾರನು ನೋಡಲು ಚಿಕ್ಕವನು, ಆದರೆ ಭಾರೀ ತುಂಟನಾಗಿದ್ದಾನೆ. ಲಕ್ಷ್ಮಣನ ನಕ್ಕು ತನ್ನಲ್ಲೇ ಅಂದುಕೊಂಡನು, ಕಣ್ಣು ಮುಚ್ಚಿಕೊಂಡರೆ ಏನೂ ಕಾಣುವುದಿಲ್ಲವಲ್ಲ. ಆಗ ಪರಶುರಾಮನು ಅತ್ಯಂತ ಕುಪಿತನಾಗಿ ಶ್ರೀರಾಮನಿಗೆ ಹೇಳಿದನು, ಎಲ್ಲವೋ ಮೂರ್ಖ, ನೀನೇ ಶಿವಧನುಸ್ಸನ್ನು ಮುರಿದು ತಿರುಗಿ ನನಗೇ ಬುದ್ಧಿ ಹೇಳುತ್ತಿರುವೆಯಲ್ಲ. ನಿನ್ನ ಈ ತಮ್ಮನು ನಿನ್ನ ಸಮ್ಮತಿ ಇಲ್ಲದೆ ಈ ರೀತಿ ಕಟುವಾಗಿ ಮಾತಾಡುತ್ತಾನೆಯೇ? ನೀನು ಮಾತ್ರ ಗೂಟಾಟಿಕೆಯಿಂದ ಕೈ ಮುಗಿದು ಬೇಡಿಕೊಳ್ಳುತ್ತಿರುವೆ. ಒಂದೋ ನೀನು ಯುದ್ಧದಲ್ಲಿ ನನ್ನನ್ನು ಮೆಚ್ಚಿಸು, ಇಲ್ಲವೇ ರಾಮ ಎಂಬ ನಿನ್ನ ಹೆಸರನ್ನು ಬಿಟ್ಟುಬಿಡು. ಎಲ್ಲವೋ ಶಿವದ್ರೋಹಿಯೇ, ಕಪಟವನ್ನು ತೊರೆದು ನನ್ನೊಡನೆ ಯುದ್ಧ ಮಾಡು. ಇಲ್ಲವಾದರೆ ಸೋದರನ ಸಹಿತ ನಿನ್ನನ್ನು ಯಮಸದನಕ್ಕೆ ಕಳುಹಿಸುತ್ತೇನೆ. ಈ ಪ್ರಕಾರ ಪರಶುರಾಮನು ತನ್ನ ಕೊಡಲಿಯನ್ನು ಎತ್ತಿಕೊಂಡು ಮಿತಿಮೀರಿ ಮಾತಾಡುತ್ತಿದ್ದಾನೆ. ಶ್ರೀರಾಮನು ತಲೆ ತಗ್ಗಿಸಿ ಮನಸ್ಸಿನಲ್ಲೇ ನಗುತ್ತಿದ್ದನು. ಅವನ ಮನಸ್ಸಿನಲ್ಲೇ ಅಂದುಕೊಂಡನು, ತಪ್ಪು ಲಕ್ಷ್ಮಣದು, ಆದರೆ ಕೋಪ ನನ್ನ ಮೇಲೆ ಮಾಡುತ್ತಿದ್ದಾನೆ. ಕೆಲವೊಮ್ಮೆ ಸರಳತೆಯಲ್ಲಿಯೂ ದೊಡ್ಡ ದೋಷವಿರುತ್ತದೆ. ಅದಕ್ಕಾಗಿಯೇ ವಕ್ರಬುದ್ಧಿ ಇರುವವರಿಗೆ ಜನರೆಲ್ಲರೂ ಗೌರವಿಸುತ್ತಾರೆ. ವಕ್ರನಾದ ಚಂದ್ರನನ್ನು ರಾಹುವು ನುಂಗುವುದಿಲ್ಲವೇ? ಬಳಿಕ ಶ್ರೀರಾಮನು ಬಾಯ್ಬಿಟ್ಟು ಹೇಳಿದನು, ಮುನೀಶ್ವರರೇ, ಕೋಪವನ್ನು ತೊರೆಯಿರಿ. ನಿಮ್ಮ ಕೈಯಲ್ಲಿ ಕೊಡಲಿ ಇದೆ, ಎದುರಿಗೆ ನನ್ನ ತಲೆ ಇದೆ. ನಿಮ್ಮ ಕೋಪವು ಶಾಂತವಾಗುವಂತೆ ಮಾಡಿರಿ. ನಾನು ನಿಮ್ಮ ಅನುಚರನೆಂದೇ ತಿಳಿಯಿರಿ. ಸ್ವಾಮಿ ಸೇವಕರ ನಡುವೆ ಯುದ್ಧವು ಹೇಗೆ ಸಂಭವಿಸುವುದು? ವಿಪ್ರವರ್ಯರೇ, ಕ್ರೋಧವನ್ನು ಬಿಡಿರಿ. ನಿಮ್ಮ ವಿರೋಚಿತ ವೇಷವನ್ನು ನೋಡಿಯೇ ಈ ಬಾಲಕನು ಏನೋ ಮಾತಾಡಿದನು. ನಿಜವಾಗಿ ನೋಡಿದರೆ ಅವನ ದೋಷವೂ ಇಲ್ಲ. ನಿಮ್ಮಲ್ಲಿ ಪರಶು ಧನುರ್ಬಾಣಗಳು ಇರುವುದನ್ನು ಕಂಡು ನೀವೊಬ್ಬ ವೀರರೆಂದು ತಿಳಿದು ಬಾಲಕನ ತಲೆ ಬಿಸಿಯಾಯಿತು. ಅವನಿಗೆ ನಿಮ್ಮ ಹೆಸರೇನೂ ಗೊತ್ತಿತ್ತು, ಆದರೆ ನಿಮ್ಮ ಗುರುತು ಇರಲಿಲ್ಲ. ತನ್ನ ರಘುವಂಶ ಅನುಸಾರವಾಗಿ ಅವನು ಉತ್ತರ ನೀಡಿದನು, ಸ್ವಾಮಿ, ನೀವು ಮುನಿ ವೇಷದಲ್ಲಿ ಬಂದಿದ್ದರೆ ಬಾಲಕನು ನಿಮ್ಮ ಪಾದಧೂಳಿಯನ್ನು ತಲೆಯಲ್ಲಿ ಮುಡಿದುಕೊಳ್ಳುತ್ತಿದ್ದನು. ಅರಿದವನ ತಪ್ಪನ್ನು ಮನ್ನಿಸಿರಿ. ಉತ್ತರ ಹೃದಯದಲ್ಲಿ ಹೆಚ್ಚಿನ ದಯೆಯು ಇರಬೇಕಲ್ಲ. ಪೂಜ್ಯರೇ,
ನಿಮಗೂ ನಮಗೂ ಎಲ್ಲಿಯೇ ಸರಿಸಮಾನತೆ? ಕಾಲಲ್ಲಿ ತಲೆಯಲ್ಲಿ ರಾಮ ಎಂಬ ನನ್ನ ಪುಟ್ಟ ಹೆಸರಲ್ಲಿ, ಪರಶು ಸಹಿತವಾಗಿರುವ ನಿಮ್ಮ ದೊಡ್ಡ ಹೆಸರಲ್ಲಿ ಭೂಸುರರೇ, ನಿಮ್ಮಲ್ಲಿ ಒಂದೇ ಗುಣವು ಧನಸ್ಸು ಇದೆ. ನಿಮ್ಮಲ್ಲಾದರೂ ಪರಮ ಪವಿತ್ರವಾದ 9 ಗುಣಗಳಿವೆ. ಶಮ, ದಮ, ತಪಸ್ಸು, ಶೌಚ, ಕ್ಷಮೆ, ಸರಳತೆ, ಜ್ಞಾನ, ವಿಜ್ಞಾನ, ಆಸ್ತಿಕ್ಯ ಭಾವ. ಈ 9 ಬ್ರಾಹ್ಮಣರ ಸಹಜ ಗುಣಗಳು. ನಾವು ಎಲ್ಲ ರೀತಿಯಿಂದ ನಿಮ್ಮ ಮುಂದೆ ಸೋತಿದ್ದೇವೆ. ವಿಪ್ರವರೇಣ್ಯರೇ, ನಮ್ಮ ಅಪರಾಧವನ್ನು ಮನ್ನಿಸಿರಿ. ಶ್ರೀರಾಮಚಂದ್ರನು ಪದೇ ಪದೇ ಪರಶುರಾಮನನ್ನು ಮುನೀಶ್ವರ, ಬ್ರಾಹ್ಮಣೋತ್ತಮ ಎಂದು ಸಂಬೋಧಿಸಿದನು. ಅದರಿಂದ ಭಾರ್ಗವರಾಮನು ಮುನಿಸಿನ ನಗೆನಕ್ಕು, ನೀನು ಕೂಡ ನಿನ್ನ ತಮ್ಮನಂತೆಯೇ ವಕ್ರನು ಎಂದು ಹೇಳಿದನು. ರಾಮ, ನೀನು ನನ್ನನ್ನು ಕೇವಲ ಒಬ್ಬ ಸಾಧಾರಣ ಬ್ರಾಹ್ಮಣನೆಂದು ತಿಳಿದಿರುವೆ. ನಾನು ಎಂಥ ಬ್ರಾಹ್ಮಣನೆಂಬುದು ಹೇಳುವೆನು ಕೇಳು. ನನ್ನ ಧನಸ್ಸೇ ಸುರುವೆಯು, ಬಾಣಗಳೇ ಆಜ್ಯವು. ನನ್ನ ಕ್ರೋಧವೇ ಅತಿಘೋರವಾದ ಅಗ್ನಿ, ಸುಂದರವಾದ ಚತುರಂಗ ಸೇನೆಯೇ ಸಮಿತಿಗಳು, ಮಹಾರಾಜರುಗಳೇ ಬಲಿಪಶುಗಳು. ಅವರನ್ನು ಇದೇ ಕೊಡಲಿಯಿಂದ ಕೊಚ್ಚಿ ಬಲಿ ಕೊಟ್ಟಿರುವನು. ಇಂಥ ಕೋಟ್ಯಾಂತರ ರಣಯಜ್ಞವನ್ನು, ಮಾರಣ ಹೂವನ್ನು ನಾನು ಮಾಡಿದ್ದೇನೆ. ನನ್ನ ಪ್ರಭಾವವು ನಿನಗೆ ತಿಳಿಯದು. ಅದರಿಂದಲೇ ನೀನು ನನ್ನನ್ನು ಸಾಮಾನ್ಯ ಬ್ರಾಹ್ಮಣನೆಂದು ಭಾವಿಸಿ ಅವಹೇಳನೆ ಮಾಡುತ್ತಿರುವೆ. ಧನುಸ್ಸನ್ನು ಮುರಿದೆ ಎಂದು ಹೆಮ್ಮೆ ಪಡುತ್ತಿರುವೆ. ಜಗತ್ತನ್ನೇ ಗೆದ್ದಿರುವಂತೆ ನಿಂತುಕೊಂಡಿರುವೆ. ಆಗ ಶ್ರೀರಾಮಚಂದ್ರನು ಪ್ರತ್ಯುತ್ತರ ನೀಡಿದನು. ಮುನೀಶ್ವರರೇ, ವಿಚಾರ ಮಾಡಿ ಮಾತಾಡಿರಿ. ನಿಮ್ಮ ಸಿಟ್ಟು ಬೆಟ್ಟದಂತ ಹೋದು. ನನ್ನ ತಪ್ಪು ತೀರಾ ಚಿಕ್ಕದು. ಆ ಹಳೆಯ ಜೀರ್ಣವಾದ ಧನಸ್ಸನ್ನು ಮುಟ್ಟಿದ್ದೇ ತಡ ಅದು ಮುರಿದು ಹೋಯಿತು. ಅದು ನನ್ನ ತಪ್ಪಲ್ಲ. ನಾನು ಏನೆಂದು ಹೆಮ್ಮೆ ಪಡಲಿ? ಎಲೆ ಭೃಗುನಾಥ, ಬ್ರಾಹ್ಮಣನೆಂದು ನಿಮ್ಮನ್ನು ನಿರಾಧರಿಸಿದ್ದೇನೆ ಎಂದು ನೀವು ಭಾವಿಸಬಾರದು. ನಿಜ ಹೇಳುತ್ತೇನೆ ಕೇಳಿ. ನಾವು ಭಯದಿಂದ ತಲೆ ತಗ್ಗಿಸುವಂಥ ವೀರಯೋಧನು ಈ ಪ್ರಪಂಚದಲ್ಲಿದ್ದರೆ ಯಾರಿದ್ದಾರೆ ಹೇಳಿ? ದೇವತೆಗಳಲ್ಲಾಗಲಿ, ರಾಕ್ಷಸರಲ್ಲಾಗಲಿ, ಮಹಾರಾಜರಲ್ಲಾಗಲಿ, ಅಥವಾ ಯಾರೇ ವೀರ ಯೋಧರಾಗಲಿ ನಮಗೆ ಸಮಾನರಾಗಿರಲಿ, ಇಲ್ಲವೇ ನಮ್ಮನ್ನು ಮೀರಿಸುವ ಯಾರೇ ಇರಲಿ, ನಮ್ಮನ್ನು ಕೆಣಕಿದರೆ ಅವನು ಕಾಲನೇ ಆಗಿದ್ದರೂ ಸರಿ, ಸಂತೋಷದಿಂದ ನಾವು ಅವನು ಎದುರಿಸಿಯೇ ತಿರುವೆವು. ಕ್ಷತ್ರಿಯ ಶರೀರವನ್ನು ತೊಟ್ಟು ಯುದ್ಧಕ್ಕೆ ಹೆದರಿದವನು ತನ್ನ ಕುಲಕ್ಕೆ ಮಸಿ ಬಳಿಯುತ್ತಾನೆ. ರಘುವಂಶದಲ್ಲಿ ಹುಟ್ಟಿದವನು ಯಾರೇ ಆಗಿರಲಿ, ಯುದ್ಧದಲ್ಲಿ ಯಮನಿಗೂ ಹೆದರುವುದಿಲ್ಲ. ಇದು ಹೆಮ್ಮೆಯ ಮಾತಲ್ಲ, ನಿಜವಾದುದು. ಯಾರಿಗೂ ಹೆದರದೇ ಇದ್ದರೂ ನಿಮಗೆ ಭಯಪಡುತ್ತಿದ್ದೇನೆ. ವಿಪ್ರವಂಶದ ಮಹಿಮೆಯೇ ಅಂತಹುದು. ರಘುರಾಮನ ಈ ಕುಮಲವಾದ ನಿಗೂಢವಾದ ಮಾತುಗಳನ್ನು ಕೇಳಿ ಪರಶುರಾಮನ ಬುದ್ಧಿಗೆ ಅಬಾರಿಸಿದ ತೆರೆ ಸರಿಯಿತು. ಆಗ ಪರಶುರಾಮನೆಂದರು, ಎಲೆ ರಾಮ, ಲಕ್ಷ್ಮೀಪತಿಯ ಧನುಸ್ಸನ್ನು ತೆಗೆದುಕೊಂಡು ಅದನ್ನು ಎಳೆದಿದ್ದಾದ್ದರಿಂದ ನನ್ನ ಸಂದೇಹವು ಪರಿಹಾರವಾಗಲಿ ಎಂದು ಹೇಳುತ್ತಿರುವಾಗಲೇ ಧನಸ್ಸು ತನ್ನಷ್ಟಕ್ಕೆ ತಾನೇ ಶ್ರೀರಾಮನ ಕೈ ಸೇರಿತು. ಪರಶುರಾಮನಿಗೆ ಅತ್ಯಂತ ಸಂಭ್ರಮಾಶ್ಚರ್ಯಗಳಾದವು. ಆಗ ಅವರು ಶ್ರೀರಾಮನ ಲೋಕೋತ್ತರ ಮಹಿಮೆಯನ್ನು ಗುರುತಿಸಿಕೊಂಡರು. ಅದರಿಂದ ಅವರ ಶರೀರವು ರೋಮಾಂಚನವಾಯಿತು. ಮನಸ್ಸು ಆನಂದದಲ್ಲಿ ಮುಳುಗಿ ಹೋಯಿತು. ಹೃದಯದಲ್ಲಿ ಆನಂದೋದ್ರೇಕವು ಹಿಡಿಸಲಾಯಿತು. ಕೈ ಜೋಡಿಸಿಕೊಂಡು ಇಂತೆಂದರು, ರಘುವಂಶವೆಂಬ ಸರೋಜವನಕ್ಕೆ ಸೂರ್ಯರೂಪನೇ, ದೈತ್ಯಕುಲವೆಂಬ ಅಡವಿಯನ್ನು ಸುಡುವ ಅಗ್ನಿದೇವನೇ, ನಿನಗೆ ಜಯವಾಗಲಿ. ದೇವ, ಬ್ರಾಹ್ಮಣ, ಗೋ, ಗಡಣ, ಹಿತಕಾರಿಯೇ, ನಿನಗೆ ಜಯವಾಗಲಿ. ಮದ, ಮೋಹ, ಕ್ರೋಧ, ಭ್ರಮಹಾರಿಯೇ, ನಿನಗೆ ಜಯವಾಗಲಿ. ವಿನಯ, ಶೀಲ, ಕರುಣಾಸಾಗರ, ಮೃದು ಮಧುರ ವಚನ, ನಿನಗೆ ಜಯವಾಗಲಿ. ಆಶ್ರಿತ ಜನಮಂದಾರ, ಮನೋಹರಾಂಗ, ಕೋಟಿ ಮನ್ಮಥ ಸುಂದರಾಕಾರ, ನಿನಗೆ ಜಯವಾಗಲಿ. ನಿನ್ನ ಅಪಾರ ಕೃಪಾ ಮಹಿಮೆಯನ್ನು ನಾನು ಒಂದು ಮುಖದಿಂದ ಹೇಗೆ ವರ್ಣಿಸಲಿ? ನೀನು ಮಹಾದೇವನ ಮಾನಸ ಸರೋವರದಲ್ಲಿ ವಿಹರಿಸುವ ಹಂಸವೇ, ನಿನಗೆ ಜಯವಾಗಲಿ. ನಾನು ಅಜ್ಞಾನದಿಂದ ಅಂಚಿತವಾದ ಅನೇಕ ಮಾತುಗಳನ್ನಾಡುತ್ತಿರುವೆ. ಸೋದರರಾದ ನಾವಿಬ್ಬರು ಕ್ಷಮಾನಿಧಾನರರು. ನನ್ನನ್ನು ಕ್ಷಮಿಸಿರಿ ಓ ರಘುಕುಲ ತಿಲಕ. ಶ್ರೀರಾಮಚಂದ್ರ, ನಿನಗೆ ಜಯವಾಗಲಿ, ಜಯವಾಗಲಿ. ಹೀಗೆ ಹೇಳಿ ಭಾರ್ಗವರಾಮನು ತಪಸ್ಸಿಗಾಗಿ ಕಾಡಿಗೆ ಹೊರಟು ಹೋದನು. ಇದನ್ನು ಗಮನಿಸಿದ ದುಷ್ಟರಾಜರುಗಳು, ನಾವು ಶ್ರೀರಾಮನಿಗೆ ಅವಮಾನವೆಸಗಿದ್ದೇವೆ, ಅವನು ನಮ್ಮ ಮೇಲೆ ಪ್ರತೀಕಾರ ಮಾಡುವ ಭಯದಿಂದ ದಿಕ್ಕುಪಾಲಾಗಿ ಸದ್ದಿಲ್ಲದೆ ಎದ್ದು ಓಡಿದ್ದರು. ಇಲ್ಲಿಗೆ ಈ ಪ್ರಸ್ತಾಪವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಾರ ಮುಂದಿನ ಭಾಗ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧೇ ಚಕ್ರವರ್ತಿಯ ತನುಜಾಯ ಸಾರ್ವಭೌಮಾಯ ಮಂಗಳಂ. ಧನ್ಯವಾದಗಳು ವೇಣುಗೋಪಾಲ್ ಅವರೇ, ತುಂಬ ಚೆನ್ನಾಗಿತ್ತು ಇವತ್ತಿನ ಪ್ರಸ್ತುತಿ. ಶಿವನ ಧನಸ್ಸನ್ನು ಮುರಿದಿದ್ದು, ಸೀತೆಯನ್ನು ವರಿಸಿದ್ದು ಶ್ರೀರಾಮಚಂದ್ರ, ಇವೆಲ್ಲ ಕೇಳಿ ಬಹಳ ಚೆನ್ನಾಗಿ ಅನಿಸ್ತು. ಆಮೇಲೆ ಅಲ್ಲಿನ ಪ್ರಸಂಗಗಳೆಲ್ಲ ಕಣ್ಮುಂದೆ ಬಂದಂಗಾಯ್ತು. ಕೊನೆಗೆ ಪರಶುರಾಮರ ಕೋಪ, ಲಕ್ಷ್ಮಣನ ಜೊತೆ ನಡೆದಿದ್ದು ಸಂವಾದ, ಇಬ್ಬರು ಕೋಪನೂ ಒಬ್ರು ಶಾಂತರಾಗ್ತಿಲ್ಲ, ಇದೇನೋ ಮುಂದೇನಾಗುತ್ತೆ ಅನ್ನೋ ಒಂದು ಉತ್ಸಾಹ ಇತ್ತು. ಕೊನೆಗೆ ರಾಮ ತನ್ನ ಮಧುರ ವಚನಗಳಿಂದ ಅವರ ಕೋಪನ ಶಾಂತ ಮಾಡ್ತಾನೆ, ಶಮನಗೊಳಿಸ್ತಾನೆ. ತುಂಬ ಚೆನ್ನಾಗಿತ್ತು ಪ್ರಸ್ತುತಿ, ಬಹಳ ಚೆನ್ನಾಗಿತ್ತು. ತಮಗೆ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಯಾರು ಏನಾರು ಹೇಳಕ್ಕೆ ಇಷ್ಟಪಟ್ಟರೆ ಹೇಳ್ಬೋದು ತಮ್ಮ ಅನಿಸಿಕೆಗಳನ್ನು.
ಯಾರು ಏನಾರು ಹೇಳ್ತೀರಾ ತಮ್ಮ ಅನಿಸಿಕೆನ? ತಮ್ಮ ಅಭಿಪ್ರಾಯನ ಹಂಚ್ಕೋಬಹುದು, ಅಥವಾ ತಮಗೆ ಗೊತ್ತಿರೋ ಇನ್ನೇದಾದ್ರು ಬೇರೆ ಕಡೆ ಓದಿರೋ ಕಥೆಯನ್ನು ಸಹ ಹಂಚ್ಕೋಬಹುದು. 1-2 ನಿಮಿಷ ಏನಾದ್ರು ಹೇಳಿ, ಇಲ್ಲಾಂದ್ರೆ ಸತ್ಸಂಗನ ಮುಗಿಸೋಣ. ಸರಿ, ಹಾಗಾದ್ರೆ ಯಾರು ಇಲ್ಲ ಅಂತ ಕಾಣುತ್ತೆ. ಬನ್ನಿ ನಾವು ಮತ್ತೆ ನಮ್ಮ ಅಪ್ಪನ ಧ್ಯಾನಿಸ್ಬಿಟ್ಟು ಇವತ್ತಿನ ಸತ್ಸಂಗವನ್ನು ಮುಗಿಸೋಣ. ಈಗ ಒದು ಬಂದಿರೋ ಪ್ರಕ್ಷುಬ್ಧ ವಾತಾವರಣ ಶಮನಗೊಳ್ಳಲಿ ಅಂತ ಅಪ್ಪನನ್ನ ಪ್ರಾರ್ಥಿಸೋಣ. ನಾನು ಮೊದಲನೇ ಹೇಳಿದಾಗೆ, ಶತ್ರುನಾಶನ ಶಂಕರಲಿಂಗ, 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 ಶತ್ರುನಾಶನ ಶಂಕರಲಿಂಗ. ಎಲ್ಲ ಶತ್ರುಗಳು ನಾಶ ಆಗಲಿ, ಎಲ್ಲೆಲ್ಲೂ ಶಾಂತಿ ನೆಲೆಸಲಿ ಅಂತ ಅಪ್ಪನನ್ನ ಪ್ರಾರ್ಥನೆ ಮಾಡೋಣ. ಇವತ್ತಿನ ಸತ್ಸಂಗವನ್ನ ಒಂದು ಶಾಂತಿ ಮಂತ್ರದೊಂದಿಗೆ ಮುಗಿಸ್ತಿದ್ದೀನಿ. ಮತ್ತೊಮ್ಮೆ ಶ್ರೀ ವೇಣುಗೋಪಾಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಸತ್ಸಂಗ ವತಿಯಿಂದ. ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಸಹ ವಂದನೆಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶಂಕರಲಿಂಗ.